व्याख्यामुद्रां करसारसिजै पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयात् अनगमहिमा मानसे वागधीशः नमस्ते प्राणेश प्रणत विभवाय मणिमगाः नमस्वामिन् रामप्रियतमनुमन् गुरुगुण नमस्तुभ्यं भीम प्रबलतम कृष्णष्ट भगवन् नमः श्रीमन्मध्वप्रदिश सुदर्शन्नो जय जय श्री गुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 137ನೆಯ ಪ್ರವಚನ. ಮತ್ತೆ ಆ ಋಷಿ ಕಾಲಕ ವೃಕ್ಷಿಯ ಕೌಸಲ್ಯನಿಗೆ, ರಾಜನಿಗೆ, ಕ್ಷೇಮದರ್ಶಿಗೆ, ಎಲ್ಲ ಕಳ್ಕೊಂಡವನಿಗೆ ವೈರಾಗ್ಯ ಮಾತಾಡಿದವನಿಗೆ, ವೇದಾಂತದ ಚಿಂತನೆಗೆ ಸಾಗಿದವನಿಗೆ ಹೇಳುತ್ತಾನೆ, ಎಲ್ಲ ಕಳ್ಕೊಂಡವ ಮತ್ತೆ ಉನ್ನತ ವೃತ್ತಿಯಿಂದ ಹೇಗೆ ರಾಜ್ಯ ಪಡೀಲಿಕ್ಕೆ ಆಗ್ತದೆ ಅಂತ ಧರ್ಮರಾಜನ ಪ್ರಶ್ನೆ ಇತ್ತು ಭೀಷ್ಮರಲ್ಲಿ. ಅದಕ್ಕೆ ಭೀಷ್ಮರು ಐತಿಹಾಸಿಕವಾದ ಒಂದು ದಾಖಲೆಯನ್ನು ಉಲ್ಲೇಖ ಮಾಡಿದ್ದಾರೆ. ನಮಗೂ ಒಂದು ದೊಡ್ಡ ಪಾಠ ಇದ್ದಾರೆ. ಒಂದು ದೃಷ್ಟಿಯಿಂದ ನೆಲಕಚ್ಚಿದವನು ಯಾವ ನೆಲೆಯಲ್ಲಿ ಹುಟ್ಟಿದೇಳಬಹುದು ಅಂತ ಯಾವುದೇ ರೀತಿಯಾದ ಅಡ್ಡದಾರಿ ಇಲ್ಲದೆ ಅನ್ನುವುದಕ್ಕೆ ಕೇಳಿದ್ದಾನೆ. ಇದಕ್ಕೆ ಮತ್ತಿಷ್ಟು ಆತಂತೂ ಇದು ದೇವರು ಕೊಟ್ಟ ಪನಿಷ್ಮೆಂಟ್ ಅಂತ ಹೇಳಿಕೊಳ್ಳುವ ಹಾಗೆ ಇದ್ದ ಸಿಚುವೇಶನ್ ಅನ್ನು ಸಂಭ್ರಮಿಸಬೇಕು ಎನ್ನುವ ನೆಲೆಯಲ್ಲಿ ಮಾತಾಡಿಕೊಂಡಾಗ ಆ ಪಿಚ್ಚಿಗೆ ಅನುಗುಣವಾಗಿ ಮತ್ತೆ ಋಷಿ ಅವನ ಚಿಂತನೆಯಂತೆ, ರಾಜನ ಚಿಂತನೆಯಂತೆ ರಾಜಋಷಿಯಾದ ಈ ಋಷಿ ಮತ್ತೆ ಮಾತಾಡ್ತಾನೆ. ನಾವು ಕಳೆದ ಬಾರಿ ಅವನನ್ನು ಮಾತಾಡಿಸಿಕೊಂಡಿದ್ದೇವೆ, ಅವನು ಅವನ ತಂದೆಯ ಫ್ರೆಂಡೇ ಇದ್ದಾನೆ ಅಂತ, ಹಿಂದಿನವ ಅಂತ. ಹಾಗಾಗಿ ಬಹಳ ಅದ್ದೂರಿಯಾಗಿ ಆತನನ್ನು ಮಾತಾಡಿಸ್ತಾನವನು. ಹೇಳುತ್ತಾನೆ, ವೈರಾಗ್ಯಕ್ಕೆ ಮನುಷ್ಯ ವಾಲಿದಾಗ, ಈ ಲೌಕಿಕದ ನೆಲೆಯಲ್ಲಿ ನೋಡಿಕೊಂಡಾಗ ಅವನಿಗೆ ಅಧ್ಯಾತ್ಮದ ಉಣಿಸನ್ನೇ ಹೆಚ್ಚು ಇಷ್ಟ ಆಗುವಂತೆ ಹೇಳಬೇಕು ಅಂತಲೇ ಶಾಸ್ತ್ರದ ಕ್ರಮ ಅಲ್ವಾ. ನೀವು ಸ್ವಧರ್ಮ ಅಂತ ಹೇಳಬಹುದು, ಕ್ಷತ್ರಿಯ ಧರ್ಮ ಅಂತ. ಹೋರಾಡಿದ್ದಾನೆ, ಸೋತಿದ್ದಾನೆ, ಕಳ್ಕೊಂಡಿದ್ದಾನೆ, ಒಂದು ಬಾರಿ ರಾಜ್ಯಭಾರ ಮಾಡಿದ್ದಾನೆ ಗೌಜಲ್ಲಿ ಇಂತ ಹೇಳಿಕೊಳ್ಳುತ್ತಾನವನು. ಈಗ ಸ್ವಧರ್ಮದ ಚ್ಯುತಿ. ಈಗ ಧರ್ಮರಾಜನು ಹಾಗೆ ಹೇಳುವುದಲ್ವಾ, ನಾನು ಕಾಡಿಗೆ ಹೋಗ್ತೇನೆ ಅಂತಾನೆ, ನೀವು ಬೇಡ ಅಂತೀರಲ್ಲ. ಅರಣ್ಯವಾಸ ಮಾಡ್ಲಿಕ್ಕೆ ಉಂಟಲ್ಲ, ಮಾಡುತ್ತೇನೆ ಅಂತಾನೆ, ಆಗುದಿಲ್ಲ ಅಂತಲೇ ಹೇಳ್ತೀರಿ. ಹಾಗಾಗಿ ಇದು ಕೊನೆಯ ಹಂತದಲ್ಲಿನ ಒಂದು ದ್ವಂದ್ವ. ಅಂದ್ರೆ ರಾಜ ಕಾಡಿಗೆ ಹೋಗುವಷ್ಟು ಜರ್ಜರಿತನಾಗಿಲ್ಲ, ಏಜ್ ಫಾಲ್ಟ್ ಅಲ್ಲ. ಮತ್ತೆ ಸೋತದ್ರಿಂದ ರಾಜ್ಯಭಾರ ಮಾಡುವ ಹುಮ್ಮಸ್ಸು ಇದೆ, ವೇದಾಂತಕ್ಕೆ ಒಲಮೆ ಇದೆ. ದೇವರೇ ಇದು ಖಾಲಿ ಮಾಡಿ ದುಡಿದಾಗಿ ಉಂಟು ಅಂದಾಗ ಇಷ್ಟು ಪಡ್ತಾನೆ. ಈಗ ಅವನಿಗೆ ಗುರುವಾಗಿ ನಿಂತವನು ಋಷಿ ಹೇಳುವುದು ಹಾಗೆ. ಋಷಿ ಹೇಳುತ್ತಾನೆ, ರಮಮಾಣ ಶ್ರೇಯ ಕಶ್ಚಿತ್ ನಾಣ್ಯ ಶ್ರೇಯ ಅಭಿಮನ್ಯತ್. ದುಡ್ಡಿನಲ್ಲಿ ಮುಳುಗಿದವ, ಅದರಲ್ಲೇ ಆನಂದವನ್ನು ಕಾಣುವವ, ಬಿಸಿನೆಸ್, ವ್ಯವಹಾರ, ದುಡ್ಡು, ಇದರಲ್ಲೇ ಸಂಭ್ರಮಿಸ್ತಾ ಇರ್ತಾನವ. ತಥಾ ತಸ್ಯೇಹ ಮಾನಸ್ಯ ಸಂಭ್ರಂಭೋಪಿ ವಿನಶ್ಯತೆ. ದುಡ್ಡಿನಾಚಿಗೇನು ದೊಡ್ಡ ಸಂಗತಿ ಇಲ್ಲ ಅಂತ ಹೇಳಿಕೊಂಡವನಿಗೆ ಕೆಲವೊಮ್ಮೆ ಆರಂಭದಲ್ಲೇ ಹೊಡೆತ ಬೀಳುತ್ತದೆ, ಆದರೂ ಅವನು ಎಚ್ಚರ ಆಗುವುದಿಲ್ಲ. ಹೀಗೆ ಕೆಲವರದ್ದು ಬಹಳ ವಿಚಿತ್ರವಾದಂತಹ ದುಡ್ಡಿನ ಜೊತೆಯಲ್ಲಿ ಆಡುವ, ಅದರಲ್ಲಿ ಒದ್ದಾಡುವ ಬಗೆ, ಅದನ್ನೇ ಸಂತೋಷ ಅಂತ ತಿಳ್ಕೊಳ್ಳುತ್ತಾರೆ.
ಕೃಚ್ರಾಲ್ಲಬ್ಧಂ ಅಭಿಪ್ರೇತಂ ಯಥಾ ಕೌಸಲ್ಯ ನಶ್ಯತಿ ತದಾ ನಿರ್ವಿದ್ಯತೆ ಸೋರ್ಥಾತ್. ಯಾವುದರ ಮೇಲೆ ಅವನಿಗೆ ಭಾರಿ ಆಸೆ ಇತ್ತು, ಹುಮ್ಮಸ್ಸಿತ್ತು, ಆ ನೆಲೆಯಲ್ಲಿ ಆತ ಪ್ರಯತ್ನಿಸಿದ್ದ, ಗೆದ್ದಿದ್ದ. ಹೀಗಾಗಿ ಬಹಳ ಕಷ್ಟದಲ್ಲಿ ಸಿಕ್ಕಿದಂತಹ ಸಂಪತ್ತು ಅದು ತನ್ನಷ್ಟಕ್ಕೆ ಕರಗಿದಾಗ, ಹೋದಾಗ, ಖಾಲಿಯಾದಾಗ, ನಷ್ಟ ಆದಾಗ, ನಿರೀಕ್ಷಿಸಿದಷ್ಟು ದೊಡ್ಡ ಮಟ್ಟಿನ ಉಪಯೋಗದಲ್ಲಿ ಸಿಗದೇ ಇದ್ದಾಗ ಅವನಿಗೆ ಒಂದು ರೀತಿಯ ವೈರಾಗ್ಯ ಬರ್ತದೆ. ಪರಿಭಗ್ನ ಕ್ರಮ ನರಹ, ಅವನಿಗೆ ಹೆಜ್ಜೆಯಲ್ಲಿ ಏನು ಗೊಂದಲ ಆಗ್ತದೆ. ಕೈ ಇಟ್ಟಲ್ಲಿ, ಹೆಜ್ಜೆ ಇಟ್ಟಲ್ಲಿ, ಯೋಚನೆ ಮಾಡಿದ್ದಲ್ಲೆಲ್ಲ ಸೋಲು ಕಾಣುವ ಮೂಲಕ ಆತ ವೈರಾಗ್ಯಕ್ಕೆ ಬೀಳುತ್ತಾನೆ. ಸಂಪತ್ತು ಅವನಿಗೆ ಕೈ ಕೊಟ್ಟಾಗ ವೈರಾಗ್ಯವನ್ನು ಕೊಡ್ತದೆ. ಆದ್ರಿಂದ ಸಂಪತ್ತಿನ ಅದು ಬಹಳ ಕಡೆಯಲ್ಲಿ ಮಾತು ಬರುತ್ತೆ. ಮುಂದೆ ಹೇಳತಾನವನಾಗಿ ಆಪತ್ತುಗಳು ಅದು ನಮಗೆ ಸಂಪತ್ತಿನ ದಾರಿಗಳು ಅಂತ. ತೊಂದರೆ ಬಂದಾಗಲೇ ಹೆಚ್ಚು ದೇವರ ನೆನಪಾಗುವುದು, ಹೆಚ್ಚು ವೈರಾಗ್ಯದಲ್ಲಿ ದಾರ್ಢ್ಯ ಬರುವುದು, ಹೆಚ್ಚು ಸತ್ಯದ ದರ್ಶನ, ಯಾಥಾತ್ಯ ದರ್ಶನ, ಯಥಾರ್ಥವಾದಂಥ ಅರಿವು ಬರುವಂಥದ್ದು ಎಲ್ಲ. ಇಲ್ಲಾದ್ರೆ ಗಮನಿಸುವಷ್ಟು ಪುರುಸೋತ್ತಿರುವುದಿಲ್ಲ ಅವನಿಗೆ. ಹಾಗೆ ಬಹಳ ಚಂದವಾಗಿ ಹೇಳುತ್ತಾರೆ, ಧರ್ಮಮೇಕೆ ಅಭಿಪತ್ಯಂತೆ ಕಲ್ಯಾಣಾಭಿಜನಾ ನರ. ಬಹಳತ್ರ ಸುಖವಿಚ್ಚುವಂತಹ ನಿರ್ವಿದ್ಯೆಯುಶ್ಚ ಲೌಕಿಕಾತ್. ಬಹಳ ಜನ ಲೌಕಿಕ ವಿಷಯದಿಂದ ವೈರಾಗ್ಯ ತಾಳುವುದುಂಟು, ದೇವರೆಡೆಗೆ ಸಾಗುವುದುಂಟು, ಪರಲೋಕದ ಆಸೆಯನ್ನು ಪಡೆಯುವುದುಂಟು, ಧರ್ಮವನ್ನು ನಡೆಸುವುದುಂಟು. ತುಂಬಾ ಜನ ಧರ್ಮದ ಬಗ್ಗೆ ಪ್ರೀತಿಸ್ತಾರೆ, ಒಳ್ಳೆಯದು ಮಾಡುತ್ತಾರೆ, ಕಷ್ಟಪಡ್ತಾರೆ. ಧರ್ಮ ಮಾಡುವುದೊಂದು ಸುಲಭ ಇಲ್ಲ, ತುಂಬ ಒದ್ದಾಡಬೇಕಾಗ್ತದೆ. ಬೆಳಗ್ಗೆ ಏಳುವುದಾಗಲಿ, ನಿದ್ದೆಯನ್ನು ದೂಡುವುದಾಗಲಿ, ದೇವರ ಸೇವೆಗೋಸ್ಕರ ಮಳೆ, ಗಾಳಿ, ಬಿಸಿಲು, ಚಳಿ ಎನ್ನದೆ ಮೈಯನ್ನು ಒಗ್ಗಿಕೊಳ್ಳುವುದಾಗಲಿ ಸ್ವಲ್ಪ ಕಷ್ಟವಾದದ್ದೇ. ಆದರೆ ಇದರಿಂದ ಪರಲೋಕದ ಒಂದು ದೊಡ್ಡ ಸಂಗತಿ, ವಿಶೇಷವಾದಂತಹ, ಅಂದ್ರೆ ಇವತ್ತು ನಾವು ಒಂದು ದೃಷ್ಟಿಯಿಂದ ಬದುಕಿನ ಉದ್ದಕ್ಕೆ ಅಂತ ಇಟ್ಟುಕೊಳ್ಳಿ, ಎಚ್ಚರಾದಿ ದೇಹದಲ್ಲಿ ಧಾಡಿ ಇರುವವರೆಗೆ ಅಂತ ಇಟ್ಟುಕೊಂಡ್ರೆ ಒಂದು 50 ವರ್ಷ, 20ರ ನಂತರ 70ರವರೆಗೆ ಅಂತೇಳಿ ಒಂದು 50 ವರ್ಷ ನಾವು ಧರ್ಮದ ವಿಷಯದಲ್ಲಿ ದುಡಿದುಕೊಂಡಿದ್ದರೆ 50 ವರ್ಷದಲ್ಲಿ ಪಟ್ಟ ಕಷ್ಟದ ಲಾಭ 50 ಜನ್ಮಗಳಿಗಿಂತಲೂ ಹೆಚ್ಚಿನ ಸುಖವನ್ನು ನಮಗೆ ತಂದುಕೊಡುತ್ತದೆ, ಜ್ಞಾನವನ್ನು ತಂದುಕೊಡುತ್ತದೆ, ದೇವರ ಎಚ್ಚರವನ್ನು ತಂದುಕೊಡುತ್ತದೆ, ಸಾರ್ಥಕ್ಯವನ್ನು ತಂದುಕೊಡುತ್ತದೆ. ಇದು ಜನ ಗಮನಿಸುವುದಿಲ್ಲ. ಭತ್ತ ಎಸೆದಾಗ ರೈತ ಗದ್ದೆಗೆ ಒಂದು ಹೆಡಿಗೆ ಎಸಿತಾನೆ, ಒಂದು ಗದ್ದೆಗೆ ಅಳತಾನ. 1 ವರ್ಷದಿಂದ ಅದನ್ನು ಒಟ್ಟು ಮಾಡಿದ್ದಾನೆ, ಅದನ್ನು ಕಾಪಾಡಿದ್ದಾನೆ, ಅದನ್ನು ಚೀಲದಲ್ಲಿ ಹಾಕಿ ಸೆಗಣಿಯಲ್ಲಿ ಅದಕ್ಕೆ ಹೊರಗಿಂದ ಅಂಟಿಸಿ ಎಲ್ಲ ಒಳ್ಳೆ ಕ್ವಾಲಿಟಿ ಭತ್ತ, ಅದನ್ನು ಒಂದು ಹೆಡಿಗೆ ಚೆಲ್ತಾ ಇದ್ದಾನೆ, ತಾನೇ ಕೈಯಾರೆ ಚೆಲ್ತಾ ಇದ್ದಾನೆ. ಅಳುವುದಿಲ್ಲ, ಖುಷಿ ಪಡುತ್ತಾನೆ. ಯಾಕೆಂದ್ರೆ ಆ ಒಂದು ಹೆಡಿಗೆ ಒಳ್ಳೆ ಕ್ವಾಲಿಟಿ, ಅದಕ್ಕೋಸ್ಕರ ತೆಗೆದಿಟ್ಟದ್ದು ಕಳೆದ ಬಾರಿದ್ದು ಬೀಜ ಭತ್ತ ಈ ಸರ್ತಿ ಬಿತ್ತದ್ರಿಂದ ಅವನಿಗೆ 1000 ಹೆಡಿಗೆ ಭತ್ತ ಬರ್ತದೆ ಇನ್ನು 6 ತಿಂಗಳಲ್ಲಿ. ಅದನ್ನು ಪಡಿತಾನೆ ಅವನು, ಅವನಿಗೆ ಗೊತ್ತಿದೆ ಅದು, ಅದಕ್ಕೆ ಕಾಯ್ತಾನೆ. ಆದರೂ ಒಂದೊಮ್ಮೆ ಒಂದು ಕಳೆದು ಹೋದ್ರೆ ಎಷ್ಟು ಕಳೆದೋಯ್ತು ಅವನಿಗೆ? ಒಂದೇ ಒಂದು ಹೆಡಿಗೆ ಕಳೆದೋಯ್ತು. ಒಂದೊಮ್ಮೆ ನೆರೆ ಬಂತು, ಅಥವಾ ಮಳೆ ಬರಲಿಲ್ಲ, ಬಿತ್ತಿದ್ದು ಫಸಲಾಯಿತು, ಏನೋ ಪ್ರಾಣಿ ತಿಂದೋಯ್ತು, ಏನೇ ಆದ್ರೂ ಏನು ನಷ್ಟ ಆಯ್ತು ಅವನಿಗೆ ಕೇಳಿದ್ರೆ 1 ಹೆಡಿಗೆ ನಷ್ಟ ಆಯ್ತು ಭತ್ತ ಅಷ್ಟೇ. ಆದರೆ 1 ಹೆಡಿಗೆ ನಷ್ಟಕ್ಕೆ ಬೊಬ್ಬೆ ಹೊಡಿತಾನೆ, ಲಾಭ ಅದಕ್ಕೆ ಮಾತಾಡೋದಿಲ್ಲ. 1000 ಹೆಡಿಗೆ ಲಾಭ ಆಯ್ತಲ್ಲ ಈಗ. ಇನ್ನು ಬರುವ ವರ್ಷಕ್ಕೆ 1 ಹೆಡಿಗೆ ಸಾಕಲ್ಲ ಅವನಿಗೆ ಬಿತ್ತಲಿಕ್ಕೆ. ಮತ್ತು 999 ಹೆಡಿಗೆ ತಿನ್ನುತ್ತಾ ಇಲ್ವಾ, ಅನುಭವಿಸ್ತಾ ಇಲ್ವಾ, ಸಂಭ್ರಮಿಸ್ತಾ ಇಲ್ವಾ, ಸುಖ ಪಡ್ತಾ ಇಲ್ವಾ? ಅದನ್ನೇ ಹೇಳಿದವ. ಈ ಬದುಕಿನಲ್ಲಿ 20ರ ಆಚೆಗೆ 70ರ ಈಚೆಗೆ ಗಟ್ಟಿ ಇದ್ದಾಗ ಒಂದು 50 ವರ್ಷ ಒಳ್ಳೆ ಸುದೃಢವಾದ ಧರ್ಮವನ್ನು ಕಷ್ಟದಲ್ಲಿ ಮಾಡಿದರೆ ಅದು ಕಷ್ಟವೇ. 20ರ ಆಚೆಗೆ ಮಾಡುವಾಗಲೂ 70ರ ಈಚೆಗೆ ಮಾಡುವಾಗಲೂ ಸುಖ ಆಗುವುದಿಲ್ಲ. ಬೇಗ ಹೇಳುವುದಾಗಲಿ, ಚಳಿ, ಮಳೆ, ಗಾಳಿ, ಬಿಸಿಲು ಇವನ್ನೆಲ್ಲ ವಿರೋಧಿಸುವುದಾಗಲಿ, ಕೈಕಾಲುಗಳನ್ನು ಮುರಿದಿಟ್ಟುಕೊಂಡು ಅಥವಾ ಮಡಿಚಿಟ್ಟುಕೊಂಡು ಧರ್ಮ ಕರ್ಮಗಳನ್ನು, ಜಪತಪ ಅನುಷ್ಠಾನಗಳನ್ನು ಮಾಡುವುದಾಗಲಿ, ಅದಕ್ಕೆ ತಲೆಯನ್ನು ಒಗ್ಗಿಸಿಕೊಳ್ಳುವುದಾಗಲಿ
ದೇಹವನ್ನು ದುಡಿಸಿಕೊಳ್ಳುವುದಾಗಲಿ, ಬೇಕಾದ ದ್ರವ್ಯಗಳನ್ನು ಸಂಪಾದನೆ ಮಾಡಿಕೊಳ್ಳುವುದಾಗಲಿ ಕಷ್ಟಕರವಾಗಿದ್ದರೂ ತುಂಬ ಭಗವಂತನ ಇಷ್ಟವನ್ನು, ಭಗವದೆಚ್ಚರವನ್ನು, ವಿಶೇಷವಾದಂತಹ ಸುಖದ ದಿನಗಳನ್ನದು ಕರುಣಿಸ್ತದೆ ಎನ್ನುವ ನೆಲೆಯಲ್ಲಿ ಪರತ್ರ ಸುಖಮಿಚ್ಛಂತಹ ನಿರ್ವಿದ್ಯೆಯುಶ್ಚ ಲೌಕಿಕ. ಹೀಗಾಗಿ ಲೌಕಿಕದ ಆನಂದದಲ್ಲಿ ಅವರು ಅದನ್ನು ಬಿಟ್ಟುಕೊಟ್ಟು ವೈರಾಗ್ಯವನ್ನು ತಾಳುತ್ತಾರೆ. ಕೆಲವರಿಗೆ ಬದುಕೇ ದೊಡ್ಡದಾಗಿಬಿಟ್ಟಿದೆ, ಅವರು ಅದನ್ನೇ ಸಂಭ್ರಮಿಸುತ್ತಾರೆ. ಬದುಕಿದರೆ ಸುಖವಾಗಿ ಬದುಕಬೇಕು ಅಂತ ಹೇಳಿಕೊಂಡು, ಋಣಂಕೃತ್ವ ಘೃತಂ ಪಿಬೇದು ಅಂತ ಹೇಳಿಕೊಂಡು, ಎಲ್ಲ ಅನಿಷಿದ್ಧ ಸುಖ ಹಾಗೆ ಹೀಗೆ ಅಂತ ಹೇಳಿಕೊಂಡು ಆರಾಮವಾಗಿ ತಮ್ಮ ದೇಹವನ್ನು ಸಾಕ್ತಾರೆ. ಬಿಸಿನೀರು ಮೀಯುವುದೇನು, ಆನಂತರ ಬೆಚ್ಚನೆಯ ಬಟ್ಟೆ ಬರೆಗಳನ್ನು ಹಾಕೊಳ್ಳುವುದೇನು, ಬಹಳ ಎತ್ತರದ ಹೈಫೈ ಮನೆಗಳನ್ನು ಕಟ್ಟಿಕೊಳ್ಳುವುದೇನು, ನಡೆದಾಡಿಕೊಳ್ಳಿಕ್ಕೆ ಇರ್ಕೊಳ್ಳಿಕ್ಕೆ ಎಲ್ಲ ಬೇಕಾದಂತಹ ವಾಹನದ ವ್ಯವಸ್ಥೆ ಎಲ್ಲ ಹೇಗೆ, ಊಟದ ಉಪಚಾರಗಳಲ್ಲಿಯೂ ಮತ್ತೆ ಈ ಎಲ್ಲ ಜೀವಿತಂ ಸಂತ್ಯಜಂತ್ಯೇತೆ ಧನಲೋಭ ಪರಾನರ ನ ಜೀವಿತಾರ್ಥ ಮನ್ಯಂತೆ ಪುರುಷಾಹಿ ಧನಾದೃತೆ. ದುಡ್ಡಿಗಿಂತ ದೊಡ್ಡ ಸಂಗತಿಯಲ್ಲಿ ಅದೇ ಬದುಕು ಅಂತ ಹೇಳಿಕೊಂಡು ಬದುಕನ್ನೇ ದೊಡ್ಡದು ಮಾಡಿಕೊಂಡು ಕೊನೆಗೆ ಏನಾಗ್ತದೆ? ದುಡ್ಡಿನ ಬೆನ್ನ ಹಿಂದೆ ಹೋಗಿ ಬದುಕನ್ನೇ ಕಳ್ಕೊಳ್ಳುತ್ತಾರೆ. ಎಷ್ಟು ಸಮಯ ಅಂತ ಸಂಪತ್ತು ಬರ್ತದೆ, ಖಾಲಿ ಆಗ್ತದಲ್ವಾ? ಅಂದ ದುಡ್ಡಿನ ಮೇಲಿನ ಪ್ರೀತಿಯಿಂದ ಕೆಲವರು ದುಡ್ಡು ಮಾಡಲಿಕ್ಕೆ ಹೋಗಿ ಬದುಕನ್ನು ಹಾಳು ಮಾಡಿಕೊಳ್ತಾರೆ. ಕೆಲವರು ದುಡ್ಡಿನಿಂದ ಬದುಕನ್ನು ಲಾಯ್ಕ್ ಮಾಡಿಕೊಳ್ಳಿಕ್ಕೋಸ್ಕರ ದುಡ್ಡಿನ ಭಿನ್ನೊಂದಿಗೆ ದುಡ್ಡು ಕೈ ಕೊಟ್ಟಾಗ ಮತ್ತೆ ಬದುಕನ್ನು ಹಾಳು ಮಾಡಿಕೊಳ್ತಾರೆ. ದುಡ್ಡಿಗಿಂತ ದೊಡ್ಡ ಬದುಕೇ ಇಲ್ಲ ಹೇಳಿಕೊಂಡು ಕೆಲವರು ಬದುಕನ್ನೇ ದುಡ್ಡಿಗೋಸ್ಕರ ಮೀಸಲಿಟ್ಟು ದೇಹವನ್ನೇ, ಆರೋಗ್ಯವನ್ನೇ, ಸೌಕರ್ಯವನ್ನೇ ಕಳ್ಕೊಳ್ಳುತ್ತಾರೆ. ಹೀಗೆಲ್ಲ ಇದೆ ಅಂತಾನೆ. ಅಂದ ದುಡ್ಡು ಮತ್ತು ಬದುಕು ಇದು ಎರಡನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳುವುದು ಭಾರಿ ಕಷ್ಟ ಅನ್ನೋ ನೆಲೆಯಲ್ಲಿ ಹೇಳುತ್ತಾನೆ. ಪಶಚೈಸಾಂ ಕೃಪಣತ ಪಶಚೈಸಾಂ ಅಬುದ್ಧಿತ. ನೋಡಿ ಇಲ್ಲ ಇವರ ಬಡತನ, ನೋಡಿ ಇಲ್ಲಿ ಇವರ ಕೆಟ್ಟತನ, ಕೆಟ್ಟ ಬುದ್ಧಿತನ. ದುಡ್ಡಿಗೋಸ್ಕರ ಒದ್ದಾಡ್ತಾರೆ, ಅದನ್ನು ಸುಖ ಅಂತ ಭ್ರಮಿಸ್ತಾರೆ. ದುಡ್ಡು ಕೈಕೊಟ್ಟ ನಂತರ ಮತ್ತೆ ಪುನಃ ಒದ್ದಾಡ್ತಾರೆ, ವಿಭ್ರಮಗೊಳಗಾಗ್ತಾರೆ, ಹುಚ್ಚರಾಗ್ತಾರೆ, ದೇಹತ್ಯಾಗಕ್ಕೆ ಹವಣಿಸ್ತಾರೆ. ನೋಡಿವರ ದೈನ್ಯ ನೋಡು, ಕೈಕಾಲು ಹಿಡಿತಾರೆ, ಬೊಬ್ಬೆ ಹಿಡಿತಾರೆ, ಬೇಡುತ್ತಾರೆ. ಏನ್ ಹೇಸಿಗೆ! ಯಾವುದು ಶಾಶ್ವತ ಎಲ್ಲ ಎನ್ನತಕ್ಕಂಥ ದೊಡ್ಡ ಧರ್ಮವೀರಿ ಗೊತ್ತಿಲ್ಲದೆ ಅಧ್ರುವೇ ಜೀವಿತೇ ಮೋಹಾತ್ ಅತ್ತ ತೃಷ್ಣಾಂ ಉಪಾಗತ ಉಪಾಶ್ರಿತ. ದುಡ್ಡಿನ ದೊಡ್ಡ ಆಸೆಯಲ್ಲಿ ಬೆಂದುಕೊಂಡವರು ಶಾಶ್ವತವಾಗಿ ನೋಡಿ, ಒಂದು ಜೀವನವನ್ನು ಶಾಶ್ವತ ಮಾಡಿ, ಶಾಶ್ವತವಾದ ಜೀವನದಲ್ಲಿ ಶಾಶ್ವತ ಮೌಲ್ಯವನ್ನು ಸಂಪಾದನೆ ಮಾಡಿ, ಬದುಕನ್ನು ಒಳ್ಳೆಯ ರೀತಿಯಿಂದ ಉಪಯೋಗಿಸಿಕೊಳ್ಳಿ. ಅಯ್ಯ, ಇತ್ತ ಸಂಪತ್ತಿಗಾಗಿ ದೇಹದ ದಂಡನೆ, ಆ ದುಡ್ಡು ತಿನ್ನಲಾಗದೆ ದೇಹದ ಅನಾರೋಗ್ಯ ಪರಿಸ್ಥಿತಿ, ಮತ್ತೆ ಆ ದುಡ್ಡಿಗೋಸ್ಕರ ಅದನ್ನು ಕಾಪಾಡಿಗೋಸ್ಕರ ಮತ್ತೆ ಬರೋ ಒಂದಿಷ್ಟು ಒದ್ದಾಟ, ತಲೆಬಿಸಿ. ಅಯ್ಯೋ ಅಯ್ಯೋ, ಏನೇನು ವಿಚಿತ್ರ ಅಂತ. ಈ ಒಟ್ಟು ಮಾಡುವುದಕ್ಕೆಲ್ಲ ಕೊನೆಯಲ್ಲಿ ಕೇಳಿದ್ರೆ ಕೊನೆಯಲ್ಲಿಯೇ ಕೊನೆ. ವಿಚಿತ್ರ ಅಂದ ಹಾಗೆ ನಮಗೆ ಅರ್ಥ ಆಗುವುದಿಲ್ಲ. ದುಂಬಿ ಎಷ್ಟು ಕಡೆ ಓಡಾಡ್ತದೆ, ಎಷ್ಟು ಮೈಲು ದಿನಕ್ಕೆ ಓಡಿ ಬರ್ತದೆ, ಏನು ಸಂಗ್ರಹಿಸಿ ತರ್ತದೆ, ಮಾಡಿಕೊಂಡದೆಷ್ಟು ಸಿಹಿ ಇರ್ತದೆ. ಆದ್ರೆ ಒಟ್ಟು ಮಾಡಿದ್ದನ್ನು ತಿಂತದ? ಇಲ್ಲ, ಕಳ್ಕೊಳ್ಳುತ್ತದೆ. ಒಟ್ಟು ಮಾಡಿದ್ದನ್ನು ಕಳ್ಕೊಳ್ಳುತ್ತದೆ. ಆದ್ರೆ ನಾವು ಕಲಿಬೇಕಾದ, ಒಟ್ಟು ಮಾಡಿದ್ರೆ ಕಳಿಲಿಕ್ಕೆ ಉಂಟು. ಸಂಚಯೇಚ ವಿನಾಶ ಅಂತೆ. ಕೋನು ಪ್ರಣವೇನ್ ಕೋನು ವಿಪ್ರಣವೇನ್ ಮನಃ ಅಂತ. ಖಾಲಿಯಾಗುವುದರಲ್ಲೇ ಒಟ್ಟು ಮಾಡಿದ್ದು ಎನ್ನುವುದಿದ್ದಾಗ, ಒಟ್ಟು ಮಾಡಿದ ಒಬ್ಬ ದುಡ್ಡು ಯಾಕೆ ಕೇಳಿದ್ರೆ ಖರ್ಚು ಮಾಡ್ಲಿಕ್ಕೆ ಹೇಳ್ತಾನಲ್ಲವ, ಖರ್ಚಾಗಬೇಕಲ್ಲ, ಖರ್ಚಾಗುವ ಅಳಬಾರ್ದಲ್ಲ. ಮತ್ತೆ ಖರ್ಚಾಗುದು ಹೋದಾದ್ರೆ ಪೂರ ಖರ್ಚಾಗಿ ಸಾಯ್ಬೇಕಲ್ಲವ, ಅದು ಯೋಚನೆ ಮಾಡಿ. ಇಲ್ಲ, ಪೂರ ಖರ್ಚಾಗಿ ಸಾಯುವುದಿಲ್ಲ, ಮತ್ತೆ ಒಟ್ಟು ಮಾಡಿ ಸಾಯ್ತೇನೆ ಅಂದ್ರೆ ಯಾರೋ ತಿಂದು ಹಾಕುದಿಲ್ವ? ಅವ್ರು ಖರ್ಚೇ ಮಾಡುದು. ಈಗ ಬೇಸರ ಆಗುದಿಲ್ಲ ಅವನಿಗೆ? ತಾನು ಒಟ್ಟು ಮಾಡಿದ್ದನ್ನು ತಾನು ತಿನ್ನದೆ ತನ್ನವರು ಅನ್ಲಿಕ್ಕೆ ತನಗೂ ಅಲ್ಲದೆ ಇನ್ಯಾರಿಗೋ ತಿನ್ನುವುದಾಗಿದ್ರೆ, ಆದ್ರೆ ಯಾವ ವ್ಯಕ್ತಿ ತಾನೇ ಮನಸ್ಸು ಮಾಡುತ್ತಾನೆ ಖಾಲಿಯಾಗುವ ಮೂಟೆಯನ್ನು ಒಟ್ಟು ಮಾಡ್ಲಿಕ್ಕೋಸ್ಕರ ಯಾರು ಬಗ್ಗಬೇಕು? ಖಾಲಿಯಾಗುವಂತದ್ದೇ ಆದ್ರೆ, ಹಾಳಾಗುವಂತದ್ದೇ ಆದ್ರೆ ನೀವು ತರಕಾರಿ ಇಟ್ಕೊಳ್ಳಿ, ಮನೆಯೊಳಗೆ ತಂದಾಕ್ತೀರಿ. ಎಷ್ಟು ತಂದಾಕ್ತೀರಿ? ಅದು ಹಾಳಾಗ್ತದೆ ಅಂತ ಗೊತ್ತಿಲ್ವಾ? ಒಂದಲ್ಲ ಒಂದಿನ ಹಾಳಾಗ್ತದಲ್ಲ. ಯಾವುದೇ ಆಗ್ಲಿ, ಡ್ರೈ ಫ್ರೂಟ್ಸೇ ಆಗ್ಲಿ, ಕಲ್ಸಕ್ಕರೆ ಆಗ್ಲಿ, ಅದು ಕಲ್ಲಲ್ಲ ತಾನೇ ಕಲ್ಸಕ್ಕರೆ. ನೀವು ಅಂಗಳದಲ್ಲಿದ್ದ ಕಲ್ಲು ಒಟ್ಟು ಮಾಡಿದಾಗೆ ಮನೆಯೊಳಗೆ ಕಲ್ಸಕ್ಕರೆ ಒಟ್ಟು ಮಾಡುವುದಲ್ಲ.
ಒಂದಲ್ಲ ಒಂದಿನಿಂದ ಹಾಳಾಗ್ಲೇಬೇಕಲ್ಲ ಅದು. ಅದು ಹಾಳಾಗುವಂತದ್ದರನ್ನು ಒಟ್ಟು ಮಾಡುವುದರಲ್ಲಿ ತಾತ್ಪರ್ಯ ಏನಿದೆ? ಹಾಳಾಗುವಂತದ್ರಲ್ಲಿ ಒಟ್ಟಿ ಮಾಡಿಕೊಳ್ಳುವುದರಲ್ಲಿ ತಲೆ ಹಾಳಿ ಮಾಡಿಕೊಳ್ಳಿಕ್ಕೆ ಏನಿದೆ? ಯಾರು ಮಾಡಿಕೊಳ್ಳುತ್ತಾರೆ? ಹೆಚ್ಚಿನವರಲ್ಲಿ ಹೆಚ್ಚು ಹೊಟ್ಟೆ ಮಾಡುವುದಿಲ್ಲ, ಹೆಚ್ಚು ಸಮಯ ಬರುವುದಿಲ್ಲ ಎನ್ನುವುದರಿಂದ ಅಷ್ಟು ಸಮಯದಲ್ಲೇ ಒಟ್ಟು ಮಾಡಿಕೊಂಡು ಬಿಟ್ಟು ಹಾಕ್ತಾರೆ. ಮತ್ತೆ ನಾಳೆ ಇಲ್ಲ ಅದು ಪರವಾಗಿಲ್ಲ ಅಂತಾರೆ ಅವರು. ಅದನ್ನು ಸಂಚೇಚ ವಿನಾಶಾಂತೆ ಮರಣಾಂತೆ ಜೀವಿತೆ ಸಂಯೋಗೇಚ ವಿಯೋಗಾಂತೆ ಕೋಲು ವಿಪ್ರಣಮೇನ ಮನಃ. ಒಂದಲ್ಲ ಒಂದು ದಿನ ಸಾಯುವುದು ಅವದೇ ಆದಾಗ ಇವತ್ತೇ ತಲೆಯಲ್ಲಿ ನೋವು ತರೋದು ಯಾಕೆ? ಎಂತ ಸಾಯ್ತೇನಂತೆ ನಾನು? ಹೌದು, ನೀನು ಸಾಯ್ತೀನಿ, ಏನಾಯ್ತು? ಇವಾಗಲ್ಲ, ಯಾವಾಗ ಗೊತ್ತಿಲ್ಲ ಅಷ್ಟೇ. ಅಂದ್ರೆ ಇವತ್ತೇ ತಲೆ ಬಿಸಿ ಹಾಕಿ ಮಾಡ್ಲಿಕ್ಕೆ. ಬದುಕಿನವರೆಲ್ಲರೂ ಸಾಯ್ತಾರೆ ಎನ್ನುವುದು ಸತ್ಯ. ಬದುಕಿನ ಕೊನೆ ಎನ್ನುವುದು ಸಾವಿನಲ್ಲೇ ಎನ್ನುವುದು ಸತ್ಯ. ಇನ್ಯಾರು ಹುಟ್ಲಿಲ್ಲ, ಅವ್ರ ಬಗ್ಗೆ ನಮಗೆ ನೆಮ್ಮದಿ. ಯಾಕೆ? ಅವರು ಸಾಯುವುದಿಲ್ಲ. ಹೇಗೆ ಹುಟ್ಲಿಲ್ಲ? ಅವರು ಹುಟ್ಟಿದರ ಸಾಯ್ತಾರೆ. ಅದರಿಂದ ನಿಮಗೆ ಮಕ್ಕಳು, ಮೊಮ್ಮಕ್ಕಳು, ಅಭಿಮಾನಿಗಳು, ಶಿಷ್ಯರು ಇದ್ದಾರೆ ಹೇಳಿದ್ರೆ ಅವ್ರು ಸಾಯ್ತಾರೆ, ಬಂದು ಆಳ್ಬೇಕಾಗ್ತದೆ. ಆದ್ರಿಂದ ಜೀವನಕ್ಕೆ ಕೊನೆ ಸಾವು, ಹಾಗೆ ಒಟ್ಟು ಮಾಡಿದ್ದಕ್ಕೆ ಕೊನೆ ನಷ್ಟ, ಅದು ಖಾಲಿ ಆಗುವುದು. ಅದರಂತೆ ಒಟ್ಟಾಗುವುದು ಬಿಟ್ಟೋಗ್ಲಿಕ್ಕೆ ಸಂಯೋಗೇಚ ವಿಯೋಗ ಅಂತ. ಯದಾ ಕಾಷ್ಟಂಚ ಕಾಷ್ಟಂಚ ಅಂದಿಂದ ಹೇಳಲಿಲ್ಲ. ದೊಡ್ಡ ಪ್ರವಾಹದಲ್ಲಿ ಮರದ ದಿಮ್ಮಿಗಳನ್ನು ಹಾಕಿರ್ತಾರೆ, ಇನ್ನೊಂದು ಕಡೆಯಿಂದ ಪಡಿಲಿಕ್ಕೆ, ಅದನ್ನು ತೆಗಿಲಿಕ್ಕೆ. ಒಂದು ಕಡೆಯಲ್ಲಿ ಕಳಿಸ್ತಾರೆ, ಇನ್ನೊಂದು ಕಡೆ ತೆಗಿಲಿಕ್ಕೆ. ಟ್ರಾನ್ಸ್ಪೋರ್ಟ್ ಇಂದಿನ ಕ್ರಮ ಅದು. ಮರಗಳನ್ನು ಹಿಂದೆ ಎಲ್ಲ ದಿಮ್ಮಿಗಳನ್ನು ಕಳಿಸುವ ಕ್ರಮ ನೀರಿನಲ್ಲಿ ದುಡ್ಡಿಲ್ಲದೆ ಹೋಗಿಬಿಡುತ್ತದೆ. ಇಂತಹ ಕಡೆಯಲ್ಲಿ ಅದು ಮಾರ್ಕ್ ಮಾಡಿರ್ತಾರೆ, ಅಂತ ಕಡೆಯಲ್ಲಿ ಅದನ್ನು ದಡೆಯಲ್ಲಿ ಹಿಡಿತಾರೆ, ಪಡಿತಾರೆ, ಇಂಥವರಿಗೆ ಅಂತ ಗೊತ್ತವರಿಗೆ. ಆಗ ಎರಡು ಎಲ್ಲಿಯೋ ಬಿಟ್ಟದ್ದು ಎರಡು ಬಂಡೆ ತುಂಡುಗಳು, ಮರದ ತುಂಡುಗಳು ಒಟ್ಟಾಗ್ತವೆ. ಒಟ್ಟಾಗಿ ಮಾತಾಡ್ತವೆ, ನಾನು ಅಲ್ಲಿಂದ ಬಂದೆ ಇಲ್ಲಿ ಹೋಗ್ಲಿಕ್ಕೆ, ನಾನು ಇಲ್ಲಿಂದ ಬಂದೆ ಇಲ್ಲಿ ಹೋಗ್ಲಿಕ್ಕೆ ಅಂತ. ಸ್ವಲ್ಪ ಹೊತ್ತು ಎರಡೊಟ್ಟು ತಾಗಿಕೊಂಡು ದೂಡಿಕೊಂಡು ಬಡಿದುಕೊಂಡು ನೀರಿನಲ್ಲಿ ಓಡ್ತಾವೆ. ಮತ್ತೆ ಮತ್ತೆ ನೀರಿನ ಪ್ರವಾಹದಲ್ಲಿ ಕೊಚ್ಚಿ ಹೋಗಿ ಒಂದು ಎಲ್ಲಿ ಹೋಗ್ತದೆ, ಒಂದು ಎಲ್ಲಿ ಹೋಗ್ತದೆ. ಅನ್ನ ಮರದ ದಿಮ್ಮಿಗಳಿಗೆ ಏನೊಂದು ಕಾಂಟ್ಯಾಕ್ಟ್ ಆಯ್ತು, ಅದು ಯಾದೃಚ್ಛಿಕ, ಎಲ್ಲಿ ಒಂದು ಕಡೆ ಎಲ್ಲಿ ಬಿದ್ದೋಯ್ತು. ಸಾಮಾನ್ಯವಾಗಿ ಇದನ್ನೆಲ್ಲ ನಾವು ಬಸ್ಸಿನಲ್ಲಿ ನೋಡುತ್ತೇವೆ. ಇವತ್ತು ಸಾರ್ವಜನಿಕ ಬಸ್ಸು, ಎಲ್ಲರೂ ಹತ್ತುತ್ತಾರೆ, ಎಲ್ಲರೂ ಇಳಿತಾರೆ. ಹತ್ತಿದಾಗ ಯಾರೋ ಒಟ್ಟಿ ಯಾರೋ ಹತ್ತುತ್ತಾರೆ, ಕೂತಾಗ ಯಾರೊಟ್ಟಿ ಯಾರೋ ಕೂತ್ಕೊಳ್ತಾರೆ, ಮಾತಾಡ್ತಾರೆ. ಏನ್ರಿ, ಎಲ್ಲಿ ಹೊರಟ್ರಿ, ಅಲ್ಲಿಂದ ಬಂದ್ರಿ? ಅವನು ಕೇಳ್ತಾರೆ, ಇಂಥ ಊರಿಂದ ಬಂದೆ, ಬಿಟ್ಟೂರಿಂದ ಬಂದೆ, ಇನ್ನು ಹೊಸತೂರಿಗೆ ಹೋಗ್ಲಿಕ್ಕೆಲ್ಲ ಹೇಳಿಕೊಳ್ಳುತ್ತಾನೆ, ಮಾತಾಡಿಕೊಳ್ಳುತ್ತಾನೆ. ಬಹಳ ಚಂದಾಗಿ ಆತ್ಮೀಯವಾಗಿ ಅವರು ಒಂದು 6 ನಿಮಿಷ ಇರುತ್ತಾರೆ, 12 ನಿಮಿಷ. ಮತ್ತೆ ಅವರ ಸ್ಟೇಷನ್ ಬಂದಾಗ ಅವರು ಹಾಯ್ ಹೇಳಿಕೊಂಡು ಇಳಿದಾಗ್ತದೆ. ಮತ್ತೊಮ್ಮೆ ನೋಡುವ ಅಂತಾರೆ. ಯಾರಿಗೆ ಯಾರುಂಟು? ಯಾರಿಲ್ಲ. ಇಷ್ಟು ಸಮಯ ಕೂತದ್ದು, ಒಟ್ಟಾದದ್ದು, ಮಾತಾಡಿಕೊಂಡದ್ದು, ಬಹಳ ವಿಶಿಷ್ಟವಾದಂತಹ ಮೈತ್ರಿ, ಗೆಳೆತನ, ಫ್ರೆಂಡ್ಶಿಪ್ ಎಲ್ಲ ಅಲ್ಲೇ ಸೀಟಿನಲ್ಲೇ ಅದು ಉಳಿದೋಯ್ತು. ಇಳಿದಾಗ ಗಡಿಬಿಡಿಯಲ್ಲಿ ನಮ್ಮದು ಕೊಡೆಯಲ್ಲಿ ಉಂಟು, ನಮ್ಮದು ಟೊಪ್ಪಿಯಲ್ಲಿ ಉಂಟು, ಚಪ್ಪಲಿಯಲ್ಲಿ ಉಂಟು, ಅದರ ಮೇಲೆ ತಲೆ ಹೊರತು ಯಾರು ಪಕ್ಕದಲ್ಲಿದ್ರು, ಯಾರು ಮಾತಾಡಿದ್ರು, ಯಾರು ವಿಷಯ ಬೇಡ, ನಮಗೆ ಅದೆಲ್ಲ ಮರೆತೋಗಿ ಅದು ಬಿಟ್ಟಾಯ್ತು. ಅಲ್ಲ, ನೀವು ಯಾರು ಸಿಕ್ಕಿದ್ರಿ ಇವತ್ತು, ಅವ್ರ ವಿಶೇಷ ಏನು ಬರೆದಿಡಿ. ಎಂತ ಬರೆದಿಡುದು? ದಿನ ಯಾರ್ಯಾರು ಸಿಗ್ತಾ ಇರ್ತಾರೆ, ಯಾವ್ಯಾವ ಬಸ್ಸಲ್ಲಿ ಹೋಗ್ತೇವೆ, ಎಲ್ಲೆಲ್ಲಿ ಹೋಗ್ತಾ ಇರ್ತಾರೆ. ಆದ್ರಿಂದ ಒಟ್ಟಾಗುವುದು ಬಿಟ್ಟು ಹೋಗ್ಲಿಕ್ಕೆ, ಅಳ್ಲಿಕ್ಕಿಲ್ಲ, ಅಳುವಂತದ್ದಲ್ಲ. ಇದು ಮಾಮೂಲಿ ಅಂತಾನೆ. ಇಡೀ ಬದುಕಿ ಹೀಗಿರುವಾಗ ತಲೆ ಕೆಡಿಸುವುದು ಯಾಕೆ? ನೋಡಿ, ಒಂದು ಅವ ಬಿದ್ದೋಗ್ಬೇಕು, ನಮ್ ಬಿಟ್ಟು ಹೋಗ್ಬೇಕು, ಬಸ್ಸಿನಲ್ಲಿ ಕೂತು. ಒಂದು ನಾ ಬಿಟ್ಟು ಹೋಗ್ಬೇಕು. ಇಬ್ಬರಲ್ಲಿ ಒಬ್ರು ಇಳಿಬೇಕಲ್ಲ. ಇಬ್ರೊಟ್ಟು ಇಳಿತೀರಾ? ಇನ್ನೊಂದು ಕಡೆಯಲ್ಲಿ ಇಬ್ರೊಟ್ಟು ಹತ್ತಿದ್ದೀರಾ? ಇಲ್ಲಲ್ಲ. ಆದ್ರಿಂದ ಒಂದಲ್ಲ ಒಂದು ದಿನ ಯಾರಾದ್ರೂ ಬಿಡ್ಲಿಕ್ಕೆ ಉಂಟು, ಹೇಗಾದ್ರೂ ಆಗ್ತದೆ. ಸ್ವಲ್ಪ ಹಿಂದೆ ಮುಂದೆ ಅಲ್ವಾ? ಹಾಗೆ ದುಡ್ಡು ಮಾಡಿದ, ಏನಾಯ್ತು? ಧನಂ ವಾ ಪುರುಷೋ ರಾಜನ್ ಪುರುಷಂ ವಾ ಪುನರ್ಧನಂ ಅವಶ್ಯಂ ಪ್ರಜಾತ್ಯೇವ ತದ್ವಿದ್ವಾನ್ ಕೋನ್ ಸಂಜ್ವರೇತ್. ದುಡ್ಡು ಮನುಷ್ಯನನ್ನು ಕೈ ಕೊಡ್ತದೆ ಇಲ್ಲವಾ? ಇಲ್ಲವಾ? ಮತ್ತೆ ದುಡ್ಡನ್ನು ಮನುಷ್ಯ ಬಿಡ್ತಾನೆ ಇಲ್ವಾ? ಬಿಡ್ತಾನೆ. ಏನಾದ್ರು ಒಂದಾಗ್ಬೇಕಲ್ಲ. ಒಂದೋ ನೀನು ದುಡ್ಡು ಒಟ್ಟು ಮಾಡಿದ್ದನ್ನು ನೀನು ಬಿಡ್ತೀಯ, ಇಲ್ಲ ನಿನ್ನನ್ನು ದುಡ್ಡು ಬಿಡುತ್ತದೆ. ಏನಾದ್ರೂ ಒಂದು. ನಿನ್ನನ್ನು ನೀನಾಗಿ ಮಾಡಿದ ದುಡ್ಡು ಬಿಟ್ರೆ ನಿನಗೆ ಬೇಜಾರಾಗೋದು ಹೆಚ್ಚಾಗಿ ನಾನು ಮಾಡಿದ್ದು ಕೈ ಕೊಟ್ಟಿದೆ ಅಂತ. ಆಮೇಲೆ ನೀನಾಗಿ ಬಿಡುವಾಗ ಬೇಜಾರಾಗುದಿಲ್ಲ ದುಡ್ಡಿಗೆ. ನನ್ನನ್ನು ಒಟ್ಟು ಮಾಡಿಟ್ಟಿದ್ದಾನೆ, ತಿಜೋರಿಯಲ್ಲಿ ರಾಶಿ ಹಾಕಿದ್ದಾನೆ, ಈಗ ನನ್ನನ್ನು ಬಿಟ್ಟು ಹೋದ ಅಂತ ಹೇಳುದಿಲ್ಲ. ಅದು ಜಡ ಆದ್ರಿಂದ ಹೇಳಿಕೊಳ್ಳೋದಿಲ್ಲ ಅಷ್ಟೇ. ಇಲ್ಲ ಆದ್ರೆ ಅದು ಒಬ್ಬ ಹಿಡಿತಿತ್ತು ಕವಾಟಲ್ಲಿ ಕೂತು, ನನ್ನನ್ನು ಒಟ್ಟು ಮಾಡಿದ್ದಾನೆ, ಬಾಗಿಲು ಹಾಕಿಟ್ಟಿದ್ದಾನೆ, ನನಗೆ ಶ್ವಾಸ ಕಡ್ತಾ ಉಂಟು, ನನ್ನನ್ನು ಉಪಯೋಗಿಸ್ತಾ ಇಲ್ಲ, ಹೊರಗೆ ಕೊಡ್ತಾ ಇಲ್ಲ, ಅದು ನನ್ನನ್ನು ತಿರುಗಲಿಕ್ಕೆ ಬಿಡುವುದಿಲ್ಲ ಅಂತಾನೆ. ದುಡ್ಡಿಗೆ ತಿರುಗಲಿಕ್ಕೆ ಬಿಡಬೇಕು. ಯಾರ್ಯಾರ ಕೈಯಲ್ಲಿ ಎಲ್ಲೆಲ್ಲಿ ಹೋಗ್ತಾ ಇರ್ತದೆ.
ದುಡ್ಡು ತಿರುಗಿದಾಗ ನಿಜವಾಗಿ ವ್ಯವಹಾರ ಆಗ್ತಾ ಇದೆ ಅಂತ ಅರ್ಥ. ಯಾರೋ ಬೊಟ್ಟು ಮಾಡಿದ್ರೆ ಎಲ್ಲಿಯೋ ಒಂದು ಕಡೆಯಲ್ಲಿ ವ್ಯವಹಾರ ಬ್ಲಾಕ್ ಆಯ್ತು ಅಂತ ಅರ್ಥ. ಆದ್ರಿಂದ ಮನುಷ್ಯನನ್ನಾಗ್ಲಿ ದುಡ್ಡು ಬಿಡ್ತದೆ, ಒಂದು ದುಡ್ಡನ್ನಾಗ್ಲಿ ಮನುಷ್ಯ ಬಿಡಬೇಕೆನ್ನುವುದು ನಿತ್ಯವಾದ ಸತ್ಯ. ಬಿಡಲೇಬೇಕು ಒಂದಲ್ಲ ಒಂದು ದಿನ. ಹಾಗಿರುವಾಗ ಅಳುವುದು ಯಾಕೆ? ತಿಳಿದು ಅಳುವುದಿಲ್ಲ. ಮನೆ ಬಂತು, ಮನೆ ಹೋಯ್ತು. ಇಡೀ ಈ ಬದುಕನ್ನು ಆತ ಇಲ್ಲಿ ಕಂಡಿದ್ದಾನೆ. ಈ ದೇಶದಲ್ಲಿ ಸೃಷ್ಟಿಗೆ ಬಂದು ಅವನ ದೇಶವ, ಅವನೂರ, ಅವನಪ್ಪಂದ ಏನಲ್ಲ ಪ್ರಪಂಚದಲ್ಲಿ ದೇವರು ತಂದಿಟ್ಟ. ಬಹಳ ಸಮಯದಲ್ಲಿ ಇದ್ದ ಪ್ರಪಂಚದ ಸ್ವತ್ತುಗಳನ್ನೆಲ್ಲ ತನ್ನದು ಅಂತ ಮಾಡಿಕೊಂಡ. ಒಂದಿಷ್ಟು ಅದನ್ನು ವಿಕಾರಗೊಳಿಸಿದ, ಹೆಚ್ಚು ಕಡಿಮೆ ಮಾಡಿದ, ತಿಂದಾಕಿದ, ಖಾಲಿ ಮಾಡಿದ, ಕಬಳಿಸಿದ, ಮತ್ತೆ ಬಿಟ್ಟೋದ. ಬರುವಾಗ ಅವನೇನು ತರಲಿಲ್ಲ. ಬಂದ ನಂತರ ಇದು ನನ್ನದಂತ ಹೇಳಿಕೊಂಡ. ಹೋಗ್ತಾನೆ ಹೊತ್ಕೊಂಡು ಹೋಗುದಿಲ್ಲ, ನನ್ನದಂತ ಹೇಳಲಿಕ್ಕಿಲ್ಲ. ಯಾರನ್ನಾದ್ರೂ ಬಿಡ್ಲೇಬೇಕಲ್ಲ ಅಂತಾನೆ. ಆದ್ರಿಂದ ಯಾಕಪ್ಪ ಅಳ್ಳಿಕ್ಕೆ, ಜ್ವರ ಯಾಕೆ ಕೇಳ್ತಾನೆ. ಇನ್ನೊಂದು ಗಮ್ಮತ್ ಇರುತ್ತೆ ಇಲ್ಲಿ ಮಾತು, ಈ ಸೈಕಾಲಜಿ. ಅನ್ಯತ್ರೊಬರತಾಹಿ ಆಪತ್ ಪುರುಷಂ ತೋಷ ಎತ್ತಿದೆ. ಇನ್ನೊಬ್ಬನಿಗೆ ದುಡ್ಡಿಲ್ಲ ಆಯ್ತು, ಬಡವಾದ, ಆರೋಗ್ಯ ಕೆಟ್ಟಿತ್ತು, ವೃತ್ತಿ ಹೋಯಿತು, ಸಂಪಾದನೆ ಇಲ್ಲ ಆಯ್ತು, ಏನೋ ತೊಂದರೆಗಳೆಲ್ಲ ಬಂತು, ವ್ಯವಹಾರದಲ್ಲಿ ನುಕ್ಸಾನ ಆಯ್ತು. ಯಾರು ಇನ್ನೊಬ್ಬರಿಗೆ, ಇವನು ಖುಷಿ ಪಡ್ತಾನ. ಯಾಕೆ? ಅವನಿಗಿಲ್ಲ. ಅವನಿಗಿಲ್ಲ ನೀವು ಖುಷಿ ಪಡುದು ಯಾಕೆಂದ್ರೆ ಅವನಿಗಿಲ್ಲ ಎನ್ನುವುದೇನು ಖುಷಿ. ಹಾಗೆ ಏನು ಶಾಂತಿಂ ಸಲವದೆ ನಾನೇನೇತಿ ಕಾರಣ. ಯಾಕೆ ಅವನಿಗೆ ಖುಷಿ ಕೇಳಿದ್ರೆ ನಾನಲ್ಲ, ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಸೋತದ್ದು ಲಾಸ್ ಆದದ್ದು ನನಗಲ್ಲ, ದುಡ್ಡು ನನ್ನಲ್ಲಿ ಖಾಲಿ ಆದದಲ್ಲ, ನಾನಲ್ಲ ಬಡವ, ನನಗಲ್ಲ ಆರೋಗ್ಯ ಕೆಟ್ಟದ್ದು, ನನಗಲ್ಲ ಊಟ ಸೇರದೇ ಇರುವಂತದ್ದು, ನಾನಲ್ಲ ಅನ್ಪಾಪ್ಯುಲಾರಿಟಿ ಆದದ್ದು, ಅಕೀರ್ತಿ ಗಳಿಸಿದ್ದು. ಅವನಿಗೆ ಖುಷಿ ಆಗುವುದು ನಾನಲ್ಲ ಎನ್ನುವುದರಿಂದ ಖುಷಿ. ಯಾಕೆ? ಅವನಿಗೆ ಆದದ್ರಿಂದ ಖುಷಿಗಿಂತಲೂ ಹೆಚ್ಚು ನಾನಲ್ಲ ಅಂತ. ನಾನು ಲಾಸಲ್ಲಿ, ನಾನು ವ್ಯವಹಾರದಲ್ಲಿ ಸೋಲಿಲ್ಲ ಎನ್ನ ನೆಲೆಯಲ್ಲಿ ಪ್ರತಿಯೊಬ್ಬನಿಗೂ ಮಗದೊಬ್ಬನ ಅವನತಿ, ಕಷ್ಟ, ಆಪತ್ತು ಅವನಿಗೆ ಒಳ್ಳೆ ಪಾಠ ಕೊಡ್ತದೆ, ಖುಷಿಯನ್ನು ಕೊಡ್ತದೆ. ಯಾಕೆ? ತಾನು ಅಲ್ಲ ಎನ್ನುವ ನೆಲೆಯಲ್ಲಿ ಖುಷಿ ಅಂದ್ರೆ ಅದು ತಪ್ಪು ಖುಷಿ ಅಲ್ಲ. ನನಗೆ ದೇವರು ಆರೋಗ್ಯ ಕೊಟ್ಟನಲ್ಲ ಮಾರೆ, ನನಗೆ ವ್ಯವಹಾರದಲ್ಲಿ ಲಾಸ್ ಮಾಡಲಿಲ್ಲಲ್ಲ, ನನಗೆ ದುಡ್ಡು ಕೈಗೊಡ್ಲಿಲ್ಲಲ್ಲ, ನಾನು ಬಡವನಾಗ್ಲಿಲ್ಲಲ್ಲ, ಬೀದಿ ಬಿಡ್ಲಿಲ್ಲಲ್ಲ ಅಂತ ನೋಡಿ. ಉಳಿದವರೆಲ್ಲ ದಿವಾಳಿ ಆಗುವಾಗ, ತೊಂದರೆ ಪಟ್ಟಾಗ ಇವ ಸಮೀಕರಣ ದೃಷ್ಟಿಯಿಂದ ನೋಡಿಕೊಂಡು ತನ್ನಲ್ಲಿ ಸಮಾಧಾನವನ್ನು ಪಟ್ಟಿಕೊಳ್ಳುತ್ತಾನಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಯಾಕೆ ಅಂದ್ರೆ ಅವರಲ್ಲಿ ಇವತ್ತು ಹೋದ ಹಾಗೆ ನಾಳೆ ಸಾಲುಗಟ್ಟಿ ಇವನದ್ದು ಹೋಗ್ಬೋದಲ್ವ? ಹೌದು, ಇವನ ದಿನಮ ನೋಡಿ ಹಾಗೆ ಖುಷಿ ಪಡ್ತಾನಲ್ಲ. ಆಗ ನಾನಲ್ಲ ಅಂತ. ಅನ್ವೇಷಾಭಿನಶ್ಯತಿ ಸೂರ್ಯದಷ್ಟ ಧನಾನಿಚ. ಯಾರಿಗೂ ಮಿತ್ರರು ಕೈ ಕೊಡಬಹುದು, ದುಡ್ಡುಗಳು ಕೈ ಕೊಡಬಹುದು, ವೃತ್ತಿ ಹೋಗ್ಬಹುದು, ದೇಶ ಹೋಗ್ಬಹುದು, ಅವನ ಹತ್ತಿರದವರು ಸಾಯ್ಬಹುದು, ಯಾರನ್ನು ಯಾವತ್ತೂ ಕಳ್ಕೊಳ್ಬಹುದು. ಪಶ್ಯ ಬುದ್ಧಿಯ ಮನುಷ್ಯಾನಾಂ ತುಲ್ಯಾಂ ಆಪದಮಾತ್ಮನ. ಈಗ ಸ್ವಲ್ಪ ಹತ್ತಿರದಲ್ಲಿ ನೋಡಿ, ಏನು ನಮ್ಮವರಲ್ಲಿ ಬಂತು ಪೆಟ್ಟು, ನಮ್ಮನೆ ಮಂದಿಯಲ್ಲೇ ಆರೋಗ್ಯ ಕೆಟ್ಟಿದೆ, ನಮ್ಮ ಪಕ್ಕದವರೇ ಸತ್ತಿದ್ದಾರೆ, ನಮ್ಮ ಬಂಧುಗಳೇ ದಿವಾಳಿ ಆದದ್ದು. ಹೌದು, ನಾಳೆ ನೀನೆಂತ ನೋಡು. ಹೌದು, ಮೊನ್ನೆ ಊರಿನವನಿಗೆ, ನಿನ್ನೆ ನಮ್ಮವನಿಗೆ, ಇವತ್ತು ನನಗೆ. ತುಲ್ಯಾಂ ಆಪದ ಆತ್ಮನ. ನನಗೂ ಕೆಟ್ಟಿತು ದೇಹ ಆರೋಗ್ಯ, ನನಗೂ ದುಡ್ಡು ಕೈಗೊಟ್ಟಿತು, ನನಗೂ ಜನರು ಬೆಂಬಲವನ್ನು ತೆಗೆದರು, ನನ್ನ ಮಂತ್ರಿ ಮಾಗದವರು ಸಹ ನನ್ನಿಂದ ದೂರ ಆದರು, ನನ್ನನ್ನೇ ಅದು ಬಿಟ್ಟರು ಹೊಡೆದಾಕಿದ್ರು. ಸರಿ, ಆಗ್ಬೋದು, ಯಾರಿಗೂ ಬರಬಹುದು. ತೊಂದರೆ ಬಂತು ಅಂದಾಗ ಅದು ನಾಳೆ ನಾನು ಆಗ್ಬೋದು ಅಂತ ಯೋಚನೆ ಮಾಡು ತಲೆಯಲ್ಲಿ ಮನುಷ್ಯ. ಹಾಗಾಗಿ ನಿಯಚ್ಚ ಎಚ್ಚ ಸಂಯಚ್ಚ ಇಂದ್ರಿಯಾಣಿ ಮನೋಗಿರಂ. ಮಾತನ್ನು ಕಮ್ಮಿ ಮಾಡು, ಮನಸ್ಸನ್ನು ಅದು ಬಿಟ್ಟಿಕೋ, ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿ. ವಸ್ತುಗಳ ವಿಷಯಗಳೆಡೆಗೆ ಸಾಗದಂತೆ ಇಂದ್ರಿಯಗಳನ್ನು ಬ್ಲಾಕ್ ಮಾಡು. ಪರಿತಪಿಸುವ ಪರಿದೇವದನೆಯ ಇನ್ನೊಂದನ್ನು ಕಂಡು ಅಲಬುವ ಮನಸ್ಸಿಗೆ ಪಾಠ ಮಾಡು. ಹೇಳಬೇಡ, ಯಾರತ್ರ ಹೇಳಬೇಡ. ಮಾ ಬ್ರೂಹಿ ದೈನ್ಯಂವಚಃ ಅಂತ. ಹೊಟ್ಟೆ ಚಟ್ಟೆ ಆಗಿದೆ ಅಂತ ಇನ್ನೊಬ್ರು ಯಾಕೆ ಬಟ್ಟೆಯನ್ನು ಎತ್ತಿ ತೋರಿಸಬೇಕು? ಹೌದಲ್ಲ? ಮತ್ತೆ ದೇವರು ಕೊಡ್ತಾನೆ, ಊಟ ಮಾಡಬಹುದು, ಊಟ ಮಾಡಿದಾಗ. ಆದ್ರೆ ಇಲ್ಲ ಹೇಳಿಕೊಂಡು ಇನ್ನೊಬ್ಬರ ಹತ್ರ ನೋಡಿ, ಯಾವುದಾದ್ರೂ ಪ್ರಾಣಿಗಳು ಎಂದಾದ್ರೂ ತಮ್ಮ ಹೊಟ್ಟೆಯನ್ನು ಮೇಲೆ ಮಾಡಿದ್ದುಂಟ? ಇಲ್ಲ, ಕೆಳಗೆ ಮಾಡಿಕೊಂಡು ಹೋಗ್ತಾರೆ.
ಮಂಡಿಯು ಕೆಳಗೆ ಮಾಡ್ತವೆ, ಹೊಟ್ಟೆಯು ಕೆಳಗೆ ಮಾಡ್ತವೆ. ತಾವು ತಮ್ಮ ಪಾಡಿಗೆ 4 ಕಾಲುಗಳಲ್ಲಿ ದುಡಿದು ಅಥವಾ 6 ಕಾಲುಗಳನ್ನು ಬಡಿದು ಅಥವಾ 2 ರೆಕ್ಕೆ ಬಡಿದು 2 ಕಾಲಲ್ಲಾಡಿಸಿಯೋ ಸಂಪಾದನೆ ಮಾಡಿ ತಿಂದು ಹೊಟ್ಟೆಯನ್ನು ತುಂಬಿಸಿಕೊಳ್ತಾವೆ. ಎಂದು ಹೊಟ್ಟೆಯನ್ನು ಮೇಲೆ ಮಾಡಿದ್ದಿಲ್ಲ. ಇಡೀ ಪ್ರಾಣಿ ಪ್ರಪಂಚದಲ್ಲಿ ಅಂದ್ರೆ ಮನುಷ್ಯ ಸಾಕದ್ದು ಅಲ್ಲದ್ದು ಕಾಡಿನಲ್ಲಿ. ಪ್ರಪಂಚದಲ್ಲಿ ಪ್ರಾಣಿಗಳಿಗೆ, ಪಕ್ಕಿಗಳಿಗೆಲ್ಲ ಅಜೀರ್ಣ ರೋಗ, ಹೊಟ್ಟೆ ದೊಡ್ಡದಾದದ್ದು, ಫ್ಯಾಟ್ ಬಂದದ್ದು, ಬೆಳೆದದ್ದು ಎಲ್ಲ ಉಂಟಾ? ಇಲ್ಲ, ಎಲ್ಲಿ ಕಾಣೋದಿಲ್ಲ. ಅದೆಂತ ಮಾರ್ಯಾರೆ ಭಯಂಕರ ಬಾಪಿದೆ ಪ್ರಾಣಿ ಅಂತ ಯಾರು ಹೇಳಲಿಲ್ಲ. ಯಾಕೆಂದ್ರೆ ಅದು ಮೃಗಾಲಯದಲ್ಲಿದ್ರೆ ನಾವು ಸಾಕಿದ್ದಕ್ಕೆ ಸರಿ ತಿಂದಾಕಿ ಎಲ್ಲ ಮಾಡಿರ್ತೇವೆ, ಅದಲ್ಲ. ಕಾಡಿನಲ್ಲಿ ಕೂತವುಗಳು ಹಸುವೆ ಆದಾಗ ಬೇಟೆಯಾಡಿ ತಿಂತಾವೆ, ಮತ್ತೆ ತಿನ್ನುವುದಿಲ್ಲ. ಇಡೀ ಜಿಂಕೆ ಸಿಕ್ಕಿದ್ರು ಹೊಟ್ಟೆ ತುಂಬುವಷ್ಟು ತಿಂದು ಅಲ್ಲಿ ಬಿಟ್ಟು ಹೋಗ್ತದೆ. ಹೊಡಿಲಿಕ್ಕೆ ಜಿಂಕೆ ಹೊಡಿಬೇಕಾಗಿದೆ, ತಿನ್ಲಿಕ್ಕೆ ಮತ್ತೆಂತ. ಎಷ್ಟು ಬೇಕು ಅಷ್ಟೇ ಹೊಡಿಬೋದಿತ್ತಲ್ಲ, ಅದಕ್ಕೆ ಏನ್ ಗೊತ್ತು. ಇವತ್ತು ಸಿಕ್ಕಿದ ಜಿಂಕೆ ಅಷ್ಟು ದೊಡ್ಡದಿತ್ತು, ಏನ್ ಮಾಡಿ. ಕೆಲವು ದಿವಸ ಸಣ್ಣ ಜಿಂಕೆ ಸಿಗ್ತದೆ, ಮೊಲ ಮಾತ್ರ ಸಿಗ್ತದೆ. ಆದ್ರಿಂದ ಗೊತ್ತಿಲ್ಲ ಅದಕ್ಕೆ, ಸಿಕ್ಕಿದ್ದನ್ನು ಹೊಡೆದಿದೆ, ತಿನ್ನುವಷ್ಟು ತಿಂದಿದೆ, ಬಿಟ್ಟು ಹೋಗಿದೆ. ಆದ್ರಿಂದ ಅದ್ರದ್ದು ಹೊಟ್ಟೆ ಗುಡಾಣ ಆಯ್ತು, ಯಾರು ಹೇಳಲಿಲ್ಲ, ಆಗುವುದಿಲ್ಲ. ಅಂದ್ರೆ ಕಾಡು ಪ್ರಾಣಿಗಳಲ್ಲಿ ಮನುಷ್ಯನಲ್ಲದ ಇತರಗಳಲ್ಲಿ ಎಲ್ಲಿಯೂ ಸಹ ತಲೆ ಮೇಲೆ ಎತ್ತಿ ಹೊಟ್ಟೆಯ ಮೇಲೆ ಮಾಡಿಕೊಂಡು ಬೇಡುವ ಕಥೆ ಇಲ್ಲ. ಆದ್ರೆ ನೀನು ನಿನ್ನ ಇಂದ್ರಿಯಗಳನ್ನು ಅದು ಬಿಟ್ಟು ಅವುಗಳಿಗೆ ಕೊಡಬೇಕಾದ ವಿಷಯಗಳನ್ನು ಬಹಳ ಕಡಿಮೆ ಕೊಡು. ಹೆಚ್ಚು ಮಾತಾಡಬೇಡ. ಹೆಚ್ಚು ಈ ಸಂಗತಿಗಳ ಬಗ್ಗೆ ನಿರ್ವೇದದ ಅಥವಾ ಪರಿದೇವನೆಯ ಒಟ್ಟು ಚೀರಾಡುವ ಕೂಗಾಡುವ ಮಾತುಗಳ ಬಗ್ಗೆ ಹೆಚ್ಚು ಗಮನ ಬೇಡ. ಎಲ್ಲ ನಿಲ್ಲಿಸಿಬಿಡು. ಒಳಗೆ ಹಾಕಿಕೋ ಪೂರ ನೀನು ಅಂತ. ಹಾಗೆ ಮಾಡಿಬಿಟ್ರೆ ಯಾವುದರಲ್ಲಿ ಕೆಟ್ಟದ್ರಲ್ಲಿ ಪ್ರತಿಸಿದ್ಧಾನಿಚ ಅನ್ಪೇಶು ದುರ್ಲಭೇಶು ಅಹಿತೇಶು, ಕೆಟ್ಟ ಸಂಗತಿಗಳಲ್ಲಿ, ಕೆಟ್ಟ ಮಾಡುವ ವಿಷಯಗಳಲ್ಲಿ, ಸಿಗಲಾರದ ಸಂಗತಿಗಳಲ್ಲಿ ನಾವು ಕೈಕಾಲಲ್ಲಾಡಿಸುವುದು ಬೇಡ. ಅದು ಸಾಕು. ನಮ್ಮ ಬಿಟ್ಟೋದ್ರಲ್ಲಿ ಹಾಗೆ ಪ್ರತಿಕೃಷ್ಟೇಶು ಭಾಗ್ಯೇಶು ವ್ಯಪಕೃಷ್ಟೇಶು ಅಸಂಭವೇ. ಆಗಲಾರದ್ದು ಯಾವತ್ತೂ ಆಗುವುದೇ ಇಲ್ಲ. ಅದು ವಿಶೇಷ. ಅಕ್ಕಪಕ್ಕದಲ್ಲಿದ್ದ ರಾಜರಿಗೆಲ್ಲ ವೈಭವ ಇದೆ, ನನಗೂ ಬರಲಿ ಅಂದ್ರೆ ಬರಬೇಕು ಅಂತ ಇಲ್ಲ. ಯಾಕೆ? ಅಕ್ಕಪಕ್ಕದವರು ಇವನನ್ನು ಬಡಿದು ಓಡಿಸಿಯೇ ಅವರು ಸಂಬದ್ಧರಾದದ್ದು. ನಿನ್ಗಾಗುತ್ತಾ ಅವನ ಬಡಿಲಿಕ್ಕೆ? ಇವತ್ತು ಸೋಲುದು ನಾವಲ್ಲಿ. ನಮ್ಮ ಅಖಾಡದಲ್ಲಿ, ಏರಿಯಾದಲ್ಲಿ, ಆಶ್ರಮದಲ್ಲಿ, ಸುತ್ತಮುತ್ತಲು ಎಲ್ಲರದ್ದು ಕೂಗು ಕೇಳುತ್ತದೆ ಅಂತ ಹೇಳಿಕೊಂಡು ನಾವು ಎಲ್ಲ ಕಡೆಯಲ್ಲಿ ಹೋಗಿ ಕೂಗಲಿಕ್ಕೆ ಆಗ್ತದ? ನಮಗೆಲ್ಲ ಕೂಗು ಬರುವುದಿಲ್ಲ, ಅದು ಕಷ್ಟ, ಅದಾಗುವುದಿಲ್ಲ. ನಮಗೆ 10 ಬಗೆಯವರ ಕೂಗು ಕೇಳ್ತದೆ. ಸಂತೆ ಗಲಾಟೆ, ರೈಲಿನ ಬೊಬ್ಬೆ, ಜಿಮ್ಮಿನವರ ಕೂಗು, ಅಡುಗೆಯವರ ಮರಿಚಿ, ಕಲ್ಯಾಣ ಮಂಟಪದ ವೈಭವ. ನಾವು 10 ಕಡೆ ಹೋಗಿ ಕೂಗಲಿವ. ಇದು 10 ಕಡೆಯ ಧ್ವನಿ, ಗಲಾಟೆ, ಜಂಜಾಟ ಒಬ್ಬರ ಮೇಲೆ ಬೀಳುತ್ತದೆ ಸಮಾಜದಲ್ಲಿ. ಸಮಾಜದ ಕತೆ ಹಾಗೆ. ಇವನು 10 ಕಡೆ ಮಾಡಲಿಕ್ಕೆ ಬರುವುದಿಲ್ಲ, ಹೋಗಿ ಆಗುದಿಲ್ಲ. ಆದ್ರಿಂದ ಕೈ ಕೆಳೆದು ಹೋದ ಸಂಗತಿಗಳಲ್ಲಿ, ಎಂದು ಸಿಗಲಾರದ ಯೋಚನೆಗಳಲ್ಲಿ ಮನುಷ್ಯ ತಲೆಗಡಿಸಿಕೊಳ್ಳದೆ ಪ್ರಜ್ಞಾನ ತೃಪ್ತ ವಿಕ್ರಾಂತ ತ್ವದ್ವಿಧ ನಾನು ಶೋಚತೆ. ಒಳ್ಳೆ ಬುದ್ಧಿವಂತಿಕೆಯ ಜೊತೆಯಲ್ಲಿ ಬದುಕಿದರೆ ಒಳ್ಳೆಯ ರೀತಿಯಲ್ಲಿ ಮನುಷ್ಯ ತಾನು ಒಳ್ಳೆ ಹೆಜ್ಜೆ ಇಡಬಹುದು. ಅಳುಕದೆ, ಅಳು ಮಾಡಿಕೊಳ್ಳದೆ. ಹಾಗಾಗಿ ಜ್ಞಾನವನ್ನು ಚಿಂತನೆ ಮಾಡಿ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರಬಾರದು, ಇಷ್ಟೇ ಮಾತು. ದೊಡ್ಡ ಗುರಿ ಇಲ್ಲದಿರಲಿ. ಹೋಗುವವರಿಗೆ ಹೇಳ್ತೇವೆ ನಾವು ಕೆಲವೊಮ್ಮೆ, ಅಲ್ಲಿವರೆಗೆ ಹೋಗ್ಲಿಕ್ಕುಂಡ, ಇಲ್ಲ ಬಾ ಇಲ್ಲೇ ಒಂದು 10 ಹೆಜ್ಜೆ, ಮತ್ತೆ ಮತ್ತೊಂದು 1 ಹೆಜ್ಜೆ, ಮತ್ತೊಂದು ಬಲಕ್ಕೆ ತಿರುಗಲಿ, ಮತ್ತೆ ಎಡಕ್ಕೆ ಹೋಗಲಿ. ಅಂದ್ರೆ ಸ್ವಲ್ಪವೇ ಅನ್ನ ಒಂದು ಎಡಿಗೆ ಹಾಕಿ ತಿನ್ಲಿಕ್ಕೆ ಆಗುದಿಲ್ಲ. ಮತ್ತೆ ಚೂರು ಸಂದರ್ಭದಲ್ಲಿ ಆಗ್ತಾ ಒಂದು ಎಡಿಗೆ ಗಾಳಿ ಮಾಡ್ಬೋದು. ಮೆಲ್ಲಕ್ಕೆ ಉಪ್ಪಿನಕಾಯಲ್ಲಿ ಒಂದಿಷ್ಟು, ಗೊಜ್ಜಿನಲ್ಲಿ ಒಂದಷ್ಟು, ಪಲ್ಯದಲ್ಲಿ ಒಂದಿಗೆ, ಸಾರಿನಲ್ಲಿ, ಹುಳಿಯಲ್ಲಿ, ಕೊಡಕ್ಯಾನ, ಮೆಣಸ್ಕಾಯಿ, ಹಾಗೆ ಹೀಗೆ ಅಂತ ಹೇಳ್ತಾ ಗಸಿ, ಸಣ್ಣದು ದೊಡ್ಡದು ಅಂತ ಹೇಳಿಕೊಂಡು ಒಂದರಲ್ಲಿ ಒಂದೊಂದು ಸಟಗ ಕಲಸಿ ಒಂದೆಡಿಗೆ. ನಿಜವಾಗಿ ಒಂದು ಪಾತ್ರೆ ತಿಂದವ ಮೊದಲೇ ಪಾತ್ರೆ ತಂದು ಇಷ್ಟು ಸಾಕ್ತೇನೆ ಹೇಳಿದ್ರೆ ಬೇಡಪ್ಪ ಅಂತಾನೆ. ಬೇಡ, ನಿಧಾನ ತಿನ್ನು, ಚೂರು ಹಾಕ್ತೇನೆ ಹೇಳಿದ್ರೆ ನಿಜವಾಗಿ ಮುಚ್ಚಳ ತೆಗೆದು ಸಟ್ಟಗ ಆಗ್ತಾ ಇದ್ರೆ ಮನುಷ್ಯ ತಿಂದಾಗಿದ್ದು ಗೊತ್ತೇ ಆಗುದಿಲ್ಲ. ಆದ್ರಿಂದ ಕಮ್ಮಿ ಯೋಚನೆ ಮಾಡು, ದೊಡ್ಡ ಬದುಕನ್ನು ನೋಡು. ದೊಡ್ಡ ಟಾರ್ಗೆಟ್ ಇದ್ರೆ ಆಗದೇ ಇದ್ದಾಗ ಸಣ್ಣ ಡಿಪ್ರೆಸ್ ನಮ್ಮನ್ನು ನುಂಗಿ ಆಗ್ತದೆ. ಅದನ್ನ ಅಲ್ಪಮಿಚ್ಛನ್ ನ ಚಪಲಃ, ಸ್ವಲ್ಪವನ್ನು ಯೋಚನೆ ಮಾಡು,
ಸಣ್ಣ ಮಟ್ಟಿನಲ್ಲಿ ಬದುಕು, ಎಲ್ಲಿಯೂ ಸಹ ಯಾವುದಕ್ಕೂ ಸಹ ವಿಷಯದ ಮೇಲೆ ಲಾಲಸೆ ಪಡುವಂತೆ ದುಂಬಾಲು ಬೀಳುವಂತೆ ಮಾಡಿಕೊಳ್ಳಬೇಡ. ಚಾಪಲ್ಯ ಅದು ಬೇಡ, ಚಂಚಲತೆ ಅದು ಬಿಡು, ಮೃದು, ತುಂಬಾ ಸಾಫ್ಟ್ ಆಗಿ ಕ್ರೂರನಾಗಿ ಬಿಟ್ಟರೆ ನಮ್ಮನ್ನು ನಾವೇ ಕೆಡುವಂತೆ ಮಾಡುತ್ತೇವೆ ಅಂತ ಅರ್ಥ. ಒಳಗಿಂದ ಕ್ರೂರತೆ ಅದು ವಿಕರಾಳತೆಗೆ ಕಾರಣ ಆಗ್ತದೆ. ಮತ್ತೆ ದಾಂತ ಇಂದ್ರಿಯಗಳ ನಿಗ್ರಹಗಳು, ಸುಸಂಸ್ಥಿತ ಒಳ್ಳೆ ದೇಹದ ಆರೋಗ್ಯ, ಒಳ್ಳೆ ಮಾನಸಿಕವಾದಂತಹ ವೃತ್ತಿ, ಭಗವಂತನಲ್ಲಿ ಪರಿಪೂರ್ಣವಾದಂತಹ ಅಚ್ಚುಮೆಚ್ಚಿತನ, ಸುತ್ತಮುತ್ತಲು ಒಳ್ಳೆ ರೀತಿಯಾದಂತಹ ನಂಟಸ್ತಿಕೆ, ಬೆಳವಣಿಗೆ, ಸಂಬಂಧ, ವಾತಾವರಣ, ಹೀಗೆಲ್ಲವನ್ನು ಬ್ರಹ್ಮಚರ್ಯೋಪವನ್ನಶ್ಚ ಸಿಕ್ಕಾಬಟ್ಟೆ ಕಾಮುಕತೆ ಇರಬಾರದು. ದೇಹ ಅದು ಸುದಂಡಿತವಾಗಿರಬೇಕು. ಇಂಥವ ನೀನಾಗಿ ಬಿಟ್ಟರೆ ತ್ವದ್ವಿಧ ನೈವ ಮುಖ್ಯತೆ. ಇಂಥವನ್ನು ನೀನು ಆಗಿ ಹೋದ್ರೆ ಎಲ್ಲಿ ಮೋಹ ಆಗುವುದಿಲ್ಲ, ಅಜ್ಞಾನಕ್ಕೆ ಕಬಳಿಸುವುದಿಲ್ಲ, ಅವನನ್ನು ಮುಳುಗಿಸಲಿಕ್ಕೆ ಬಿಡುವುದಿಲ್ಲ, ಸ್ವಲ್ಪ ಆರಾಮವಾಗಿ ಬದುಕಲಿಕ್ಕೆ ಆಗ್ತದೆ. ಮುಖ್ಯವಾದ ವಿಷಯ. ಹಾಗಾಗಿ ನೀನು ಯಾವುದೇ ರೀತಿಯಾದಂತಹ ವೃತ್ತಿಯನ್ನು ನಡೆಸಲಿಕ್ಕೆ, ದುಡ್ಡು ಸಂಪಾದನೆ ಮಾಡಲಿಕ್ಕೆ ಹೋಗಬೇಡ. ನತ್ವೇವ ಜಾಲ್ಮೀನ್ ಕಾಪಾಲಿಂ ವೃತ್ತಿಂ ಈಶಿತು ಮರಹಸಿ. ಕೈ ಬೇಡುವುದು ಯಾರ ಹತ್ರ ಆದರೂ, ಇನ್ಯಾರ ಹತ್ರ ಆದರೂ ಅಡಿಯಾಳಾಗಿ ಹೋಗಿ ಕಿತ್ಕೊಳ್ಳುವುದು ಬೇಡ. ಯಾವುದು ಬೇಡ. ನೃಶಂಸ ವೃತ್ತಿಂ ಪಾಪಿಷ್ಟಾಂ ದುಃಖಾಂ ಕಾಪುರುಷೋಚಿತಾಂ. ದುಃಖದ ಕೆಲಸ, ಕೀಳು ಜನರು ಮಾಡುವ ಕೀಳು ವೃತ್ತಿಗಳು, ಅಥವಾ ಕಠೋರವಾದಂತಹ ತಲೆ ಒಡೆಯುವ, ದರಬಡೆ ಮಾಡುವ, ಮತ್ತೊಬ್ಬರನ್ನು ದೋಚುವ ಪಾಪ ಕೆಲಸ, ಇದು ಯಾವುದು ಬೇಡ, ಯಾವುದು ಬೇಡ ಅಂತಾನೆ. ಯಾವುದರಿಂದಲೂ ಅದು ರಾಜನಿಗೆ ಇಷ್ಟ ಆಗಿತ್ತು. ಋಷಿ ಹೇಳ್ತಾನೆ, ಮತ್ತೆ ಯಾವುದೇ ರೀತಿಯಾದಂತಹ ನೀಚವಾದಂತಹ ವೃತ್ತಿಗೆ, ಸಂಪಾದನೆಗೆ ಬರಬೇಡ. ಮತ್ತೆ ಬದುಕಬೇಕಲ್ಲ, ತಿನ್ನಬೇಕಲ್ಲ. ಅಭಿ ಮೂಲ ಫಲಾಹಾರ ನಮಸ್ವೈಕ ಮಹಾಮನೆ. ಹೋಗು ದೊಡ್ಡ ಕಾಡಿಗೆ, ಅಲ್ಲಿ ಬೆಳೆದದ್ದನ್ನು ತಿನ್ನು. ಮೇಲಕ್ಕೆ ಹಣ್ಣಿದೆ, ಕೆಳಕ್ಕೆ ಗೆಡ್ಡೆ ಇದೆ, ಮೂಲ ಇದೆ, ಫಲ ಇದೆ. ಕೆಲವು ಗಿಡಗಳಲ್ಲಿ ಒಳ್ಳೆ ರೀತಿಯಾದ ಬೇರುಗಳು ಪರಿಪುಷ್ಟವಾಗಿರ್ತವೆ, ತಿನ್ನಲಿಕ್ಕೆ ಬರ್ತದೆ. ಏನು ಮರದ ಗಾತ್ರದ ಬೇರುಗಳೆಲ್ಲ ತಿಂತಾರೆ ಜನ, ಅಷ್ಟು ದೊಡ್ಡದೆಲ್ಲ ನಾನು ನೋಡಿದ್ದೇನೆ ತೆಗೆದುಕೊಡುವಂತ ರೀತಿ. ಸಾಕು, ಎಷ್ಟೆಲ್ಲ ನೆಲದ ಅಡಿಯಲ್ಲಿ ಆಗುವಂತ ಸೊತ್ತುಗಳಿಲ್ಲ, ನೆಲದ ಮೇಲಕ್ಕೆ ಎಷ್ಟೆಲ್ಲ ಹಣ್ಣುಗಳಾಗುವುದಿಲ್ಲ. ಹೋಗು ಕಾಡಿನಲ್ಲಿ ಒಬ್ಬನೇ ಇರು, ಒಬ್ಬನೇ ಇರು ಅಂತಾನೆ ಕಾಡಿನಲ್ಲಿ. ಯಾಕೆಂದ್ರೆ 2 ಜನ ಇದ್ರೆ ಮತ್ತೆ ನಮಗೆ ಆ ಹಣ್ಣು ಕಂಡದ್ದು ಒಂದೇ ಆದ್ರೆ ಇಬ್ರು ಬೇಕಾಗ್ತದೆ, ಪುನಃ ಲಡಾಯಿ ಶುರುವಾಗ್ತದೆ. ಅರ್ಧ ಮಾಡಿ ಎಲ್ಲಿ ತಿಂತಾರೆ? ಇಡೀ ಪ್ರತಿಯೊಬ್ಬನಿಗೂ ಬೇಕೀಗ, ಪಾಲ್ಗೊಳ್ಳಿಗೆ ತಯಾರಿಲ್ಲ. ಅಹಂಕಾರ ಗರ್ವ ಬಿಡುವುದಿಲ್ಲ. ಹಾಗಾಗಿ ಬಹಳ ಚೆನ್ನಾಗಿ ಮತ್ತೆ ಹೇಳ್ತಾನೆ, ಪಾಲ್ಗೊಳ್ಳಿಕ್ಕೆ ಅದು ನಾನು ನೋಡಿದ್ದಲ್ಲ ಹಣ್ಣು, ನೀನ ನೋಡಿದ್ದು ಹೌದಲ್ಲ. ಮತ್ತೆ ನನಗೆ ಬೇಕು, ನಾನು ಅದ್ದಿದ್ದೆ ಕೊಯ್ಲಿಕ್ಕೆ, ನಿನಗೆ ಯಾಕೆ ಕೊಡಬೇಕು? ಅದು ಸರಿಯೇ? ಹೀಗೆ ಪಾಲಿನ ಕತೆ ಗಲಾಟೆ ಆಗ್ತದೆ. ಕಾರಣ ಇರ್ತದೆ ಅದರಲ್ಲಿ. ಇಬ್ಬರೊಟ್ಟಿಗೆ ಒಂದು ಹಣ್ಣನ್ನು ಒಮ್ಮೆಲೆ ನೋಡ್ಲಿಕ್ಕೆ ಬರುವುದಿಲ್ಲ. ನಾನು ಮೊದಲು ನೋಡಿದ್ದು ಅಂತಾನೆ, ಮತ್ತೆ ನೀನು ನೋಡಿದ್ದು. ಇದರಿಂದ ಕಾಡಿನಲ್ಲಿ ಒಬ್ಬನೇ ಇರುವಂತ, ಒಬ್ಬನೇ ಇದ್ದಾಗ ಕಂಪ್ಯಾರಿಟಿವ್ಲಿ ಬದುಕಲಿಕ್ಕಿಲ್ಲ ಆಗ್ತದೆ. ನೀನ್ ನೋಡಿ ಎಷ್ಟು ಚೆನ್ನಾಗಿದ್ದಿ, ನಿನ್ಗೆ ಚೂರು ತಿಂದು ಹೊಟ್ಟೆ ತುಂಬುತ್ತದೆ, ಇಲ್ಲ ಶುರು ಆಗತ್ತೆ. ಒಳ್ಳೆ ನಿದ್ದೆ ಮಾಡ್ತಿ, ಒಳ್ಳೆ ಚಾಲಾಕಿದ್ದಿ ನೀನು, ಅದನ್ನ ಬೇಡ ಅಂತಾನೆ. ಕಾಡಿನಲ್ಲಿ ಇಬ್ಬರಿದ್ರೆ ಸುಖ ಅಲ್ಲ, ಮತ್ತೆ ಇಬ್ಬರಿದ್ರೆ ಗಲಾಟೆ, ಅವರಿಬ್ಬರಲ್ಲಿ ಮತ್ತೆ ಪೈಪೋಟಿ. ಅದರ ಬದಲಿಗೆ ಒಬ್ಬರನ್ನೊಬ್ಬರು ಮೋಸ ಮಾಡುವ ಯೋಚನೆ. ಒಬ್ಬನೇ ರಯ್ಯ ಅಂತಾನೆ. ಹಾಗೆಲ್ಲ ಉಂಟ ಮಾರ್ಯಾರೆ ಕಾಡಿನಲ್ಲಿ ಒಬ್ಬನೇ. ಇಲ್ವ ಅಲ್ಲಿ ನೋಡು ಅಂತಾನೆ, ಎಷ್ಟು ಚೆನ್ನಾಗಿದೆ ಅಂತ. ಒಬ್ಬನೇ ಇರುವಂತ ಬಹಳ ಚಂದವೇ. ಸದೃಶಂ ಪಂಡಿತ ಸಹಿತ, ತಿಳಿದವನಿಗೆ ಇದು ಹೇಳಿಸಿದ ವಿಷಯ. ಯಾಕೆಂದ್ರೆ ಈಶಾದಂತೇನ ದಂತಿನ ಎದೇಕೋ ರಮತೆ ಅರಣ್ಯೆ. ಒಂದೇ ಗೊಂಡಾರಣ್ಯದಲ್ಲಿ ಒಂದೇ ಆನೆ ಗಮ್ಮತ್ನಲ್ಲಿ ತಿರುಗುದಿಲ್ವಾ? ಒಂದಾನೆ ಒಂಟಿ ಸಲಗ ಅಂತ ಹೆಸರು ಅದಕ್ಕೆ. ಏನು ಅದರದ್ದು ಮರ್ಜಿ, ಎಷ್ಟು ದೊಡ್ಡ ಅದರದ್ದು ದಂತ. ಆ ದಂತವನ್ನು ಹೊತ್ಕೊಂಡು ಅದು ತಿರುಗುತ್ತದೆ ಒಬ್ಬಂಟಿಗೆ. ಯಾರೇ ಓ ದಂತ ಉಂಟು, ಐವರಿ ಉಂಟು, ಭಾರಿ ಶ್ರೀಮಂತಿಗೆ, ರಿಚ್ ವಸ್ತು, ಒಬ್ಬನೇ ತಿರುಗಿಬೇಡ, ಯಾರಾದ್ರೂ ಕಡಿತಾರೆ ಅದಕ್ಕೆ ಅಂತ ಹೆದರಿಕೆ. ಅದಕ್ಕೆ ಯಾರಾದ್ರೂ ಎಂದಾದ್ರೂ ಕಡಿಯುವುದು ಕಡಿತಾರೆ, ಸಾಯುವುದು ಸಾಯ್ತದೆ.
ಅಂತ ನಿರ್ಭಯ ಪರಿಸ್ಥಿತಿ ಅದರದ್ದು. ಹೆಚ್ಚಾಪಿ ಅಲ್ಪೇನ ದುಷ್ಯದು, ಏನು ಒಂದಿಷ್ಟು ಹುಲ್ಲು ತಿಂದು ಬರುತ್ತದೆ ಅದು. ನನ್ನ ಸಂಗತಿ ಇಲ್ಲ ಅದಕ್ಕೆ. ಒಂದು ಗೆಲ್ಲು ತೆಗಿತದೆ, ಅದರಲ್ಲಿ ಹೀಗೆ ಎಲೆಗಳನ್ನು ಎಳ್ಕೊಳ್ತದೆ, ಮೈಗೆ ಒಂದಿಷ್ಟು ಬಡ್ಕೊಳ್ತದೆ, ಕೆಲವೊಮ್ಮೆ ತಿಂತದೆ. ಮತ್ತೆ ಗೆಲ್ಲನ್ನು ಮುರಿದದ್ದನ್ನು ಅದಕ್ಕೆ ಬೆನ್ನಿಗೆಲ್ಲ ಬಡ್ಕೊಳ್ಳಿಕ್ಕುಂಟು. ಅದು ಬಹಳ ಚೆನ್ನಾಗಿದೆ. ಅಂದ್ರೆ ಒಂದು ಮುರಿದ ಗೆಲ್ಲು ಅದು ತನ್ನ ಸೊಂಡಿಲಲ್ಲಿ ಮುರಿದದ್ದು, ಯಾರು ಮುರಿದು ಕೊಟ್ಟದ್ದಲ್ಲ, ತಾನೇ ಹಚ್ಚ ಹಸಿರಾಗಿ ಇದನ್ನು ಮುರಿದಿದೆ. ಆ ಗೆಲ್ಲನ್ನು ದೊಡ್ಡ ಮಟ್ಟಿನಲ್ಲಿ ತನ್ನ ಬೆನ್ನಿಗೆ 2 ಸರ್ತಿ ಬಡ್ಕೊಳ್ತದೆ. ಅದು ಬೆನ್ನಿಗೆ ತಾಗಲಿಕ್ಕಲ್ಲ, ಅದು ತಾನು ಕೊಯ್ದದ್ದಕ್ಕೆ ಹುಷಾರ್ ಅಂತ ಹೇಳಲಿಕ್ಕಲ್ಲ. ಮತ್ತೆ ಆ ಗೆಲ್ಲಿನಲ್ಲಿ ಏನಾದ್ರೂ ಇದ್ರೆ ಪ್ರಾಣಿಗಳು ಬಿದ್ದೋಗ್ಲಿ, ಹುಳವೋ ಇರುವೆಯೋ ಕ್ರಿಮಿಕೀಟಗಳೋ ಅವುಗಳ ಮೊಟ್ಟೆ ಮತ್ತೊಂದು ಇನ್ನೊಂದು ಇದ್ರೆ ಬಿದ್ದೋಗ್ಲಿ ಅಂತ. ಯಾಕೆ ಅದು ಬಿದ್ದು ಹೋದ್ರೆ ಇದು ನಾನ್ ವೆಜ್ ಅಲ್ಲ, ಅದು ಗಮತಲ್ಲ, ಪ್ರಾಣಿ ತಿನ್ನುವುದಿಲ್ಲಲ್ಲ ಆನೆ. ಹಾಗಾಗಿ ಅದನ್ನೆಲ್ಲ ಕೊಡವಿಕೊಂಡು ಶುದ್ಧಗೊಳಿಸಿ ಮತ್ತೆ ಸೊಂಡಿಲಲ್ಲಿ ಆ ಎಲೆಗಳನ್ನೆಲ್ಲ ಹೀಗೆ ಹಿಡಿದು ಎಳೆದು ಹಿಂಡಿ ತಿನ್ನಬೇಕದು. ಕೋಲು ತಿನ್ನಿದ್ದು ಕೆಲವೊಮ್ಮೆ ಕೋಲು ತೆಗಿಕೊಳ್ತದೆ, ಬಾಯಲ್ಲಿ ಹೀಗೆ ಮುರಿತದೆ, ಬಾಯಲ್ಲಿ ಮುರಿದು ಆಗ್ತದೆ. ಸೊಂಡಿಲಲ್ಲಿ ಮತ್ತೆ ಸವರಿ ತಿಂತದೆ. ನೋಡು, ಒಂದೇ ಕಾಡಿನಲ್ಲಿ ಒಂದೇ ದೊಡ್ಡ ಮಟ್ಟಿನಲ್ಲಿ ಆನೆ ಖುಷಿಯಾಗಿ ತಿರುಗ್ತದೆ, ಬೇಕಾದಾಗಿರ್ತದೆ. ಯಾರ ಹತ್ರ ಮಾತಾಡುವುದಿಲ್ಲ ಅದು, ಯಾರ ಹತ್ರ ವ್ಯವಹರಿಸುವುದಿಲ್ಲ ಅದು. ಅದರ ಬಾಡಿಗೆ ಅದ್ರು ಎತ್ತರದ ಗೆಲ್ಲು ಮುರಿತದೆ, ಕೆಲವೊಮ್ಮೆ ತಗ್ಗಿನ ಹುಲ್ಲನ್ನು ಇಷ್ಟು ಸಣ್ಣ ಹುಲ್ಲಿನಲ್ಲಿ ಬದುಕ್ತದೆ ಅದು. ಆನೆ ಅಷ್ಟು ದೊಡ್ಡದು, ಇಷ್ಟು ಸಣ್ಣ ಹುಲ್ಲು ತಿನ್ನುವುದು. ನಿನಗೆಂತ ಕರ್ಮ? ಕಾಡಿನಲ್ಲಿ ಹೇಳ್ತಾನೆ, ವಾಕ್ಯತಃ ಸಂಗ್ರಹೀತಾತ್ಮ ಸರ್ವಭೂತ ದಯಾನ್ವಿತ. ಕಾಡಿನಲ್ಲಿ ಕಡಿಲಿಕ್ಕೆ ನೋಡಬೇಡ. ಇವತ್ತು ಮೊಲದ ಮಾಂಸ, ನಾಳೆ ಜಿಂಕೆಯ ಮಾಂಸ, ನಾಳೆ ಮತ್ತೆ ಖಡ್ಗ ಮೃಗದ್ದು ಹೇಳಿಕೊಂಡು ಕತ್ತಿಗೆ ಕೆಲಸ ಜಾಸ್ತಿ ಆಗ್ತದೆ. ಪ್ರಾಣಿಗಳ ಮೇಲೆ ಪ್ರೀತಿ. ಕಾಡಿನಲ್ಲಿ ತಿನ್ಲಿಕ್ಕೆ ಹೋದ್ರೆ ತಿನ್ನುವಂತದ್ದು ಹಣ್ಣು ಗಿಣ್ಣು ಅಷ್ಟೇ, ಬೇರೇನಿಲ್ಲ. ಅದನ್ನು ಜಾಸ್ತಿ ತಿನ್ಲಿಕ್ಕಿಲ್ಲ. ಉಳಿದ ಪ್ರಾಣಿಗಳಿಗೆ ಅದು ಸಿಗ್ಬೇಕು, ಅವುಗಳಿಗೂ ಅದು ಬಿಡಬೇಕು. ಹಾಗಾಗಿ ನೀನೆ ಬೋಳಿಸುವುದಲ್ಲ ಅಂತಾನೆ. ಮಾತು ಮೌನವಾಗಿಕ್ಕೋ, ಇಂದ್ರಿಯಗಳನ್ನು ಕಮ್ಮಿ ಮಾಡಿಕ್ಕೋ, ಮನಸ್ಸನ್ನು ಕಂಟ್ರೋಲ್ ಮಾಡು. ದೇವರೆಡೆಗೆ ನಿನ್ನನ್ನು ದೇವರು ಹೊತ್ಕೊಳ್ತಾನೆ, ನೋಡಿಕೊಳ್ತಾನೆ, ಕಾಪಾಡ್ತಾನೆ ಅಂತಕ್ಕಂಥ ದೃಢ ವಿಶ್ವಾಸದಲ್ಲಿರು. ಹಾಗಿದ್ರೆ ಖಂಡಿತವಾಗಿಯೂ ಬುದ್ಧಿಮಂತನಿಗೆ ಹೇಳಿಸಿದ ಕತೆ ಆನೆಯಾಗೆ ಒಂದೇ ಒಂದಾಗಿ ಕೂತ್ಕೊಂಡು ಕಾಡಿನಲ್ಲಿ ಇರು. ಅಲ್ಲ, ಈಗ ಒಳಗಿಂದ ತುಮುಲಾಗಿದೆ, ಜಂಜಾಟ ಇದ್ದಿದೆ, ಟೋಟಲಿ ಏನೋ ಒಂದಾಗಿ ಹೋಗಿದೆ. ಹಾಗಾಗಿ ಏಕಾಏಕಿಯಾಗಿ ಕಾಡಿನಲ್ಲಿ ಸುಮ್ಮನೆ ಕೂತ್ಕೋ ಹೋಗುವುದು ಹೇಳಿದ್ರೆ, ಬೇಡ ಅಂತ ಪೂರ್ಣ ವೈರಾಗ್ಯ ಅಂತ ಹೇಳಿದ್ರೆ, ಬದುಕುವ ಕಥೆ ಹೇಗೆ ಕೇಳಿದ್ರೆ, ಅದು ಹೇಗೆ ನಡೀತದೆ ಕೇಳಿದ್ರೆ, ಅದಕ್ಕೊಂದು ದೃಷ್ಟಾಂತ ಹೇಳ್ತಾನೆ ಬಹಳ ಚಂದವಾಗಿ ಋಷಿ. ಮಹಾರಥ ಸಂಕ್ಷಿಪಿತ ಆತ್ಮನೇವ ಪ್ರಸಿದ್ಧ. ಒಂದು ದೊಡ್ಡ ಕೆಸರಿನ ಮಡು, ನೀರಿನ ಆಶಯ. ಏನೋ ಮಳೆ ಬಂತೋ, ಅದು ಏನೋ ಮೊಸಳೆ ಅಲ್ಲಾಡಿತೋ, ಇನ್ನೇನೋ ಬಿತ್ತೋ, ಗುಡ್ಡ ಜರೀತೋ, ಏನೋ ಒಂದಿಷ್ಟು ರಾಡಿ ಆಗ್ತದೆ, ಮತ್ತೆ ಅಲ್ಲಿಗೆ ತಣ್ಣಗಾಗ್ತದೆ, ಚಂದ ಆಗ್ತದೆ, ತಿಳಿ ಆಗ್ತದೆ. ಹೇಗೆ ದೊಡ್ಡದಾದ ಮಡು ಮಳೆಯ ಅಬ್ಬರದಲ್ಲಿ, ನೀರಿನ ರಭಸದಲ್ಲಿ, ಸೊತ್ತುಗಳ ಬೀಳುವಿಕೆಯಲ್ಲಿ ಏನೋ ಹೆಚ್ಚು ಕಡಿಮೆ ಆದದ್ದು ಅಲ್ಲಿಗೆ ತಿಳಿಯಾಗುವುದಿಲ್ಲ ತನ್ನಷ್ಟಕ್ಕೆ. ಭಯಂಕರ ಕ್ಷೋಭೆಗೊಳಗಾದ ದೊಡ್ಡ ಮಡು ತನ್ನಷ್ಟಕ್ಕೆ ತನ್ನ ಪಾಡಿಗೆ ತಾನೇ ಸಂಭ್ರಮಿಸಿಕೊಳ್ತದೆ, ಸಂತೋಷ ಪಡ್ತದೆ, ತಿಳಿಯಾಗ್ತದೆ. ಹಾಗೆ ಏವಂ ನರಹ ಸ್ವಾತ್ಮನೈವ ಕೃತಪ್ರಜ್ಞ ಪ್ರಸಿದ್ಧತೆ. ಹೀಗೆ ಬುದ್ಧಿಮಂತನಾದವ ತಲೆ ಖರ್ಚು ಮಾಡಿಕೊಂಡು ತಿಳಿದದ್ದರ ಯೋಚನೆಯಲ್ಲಿ ತಣ್ಣಗಾಗ್ತ, ಕೂಲಾಗ್ತ, ಒಳಗಿಂದ ಉತ್ತರವನ್ನು ಪಡೆದು ಶಾಂತನಾಗ್ತ, ಸುಖ ಸಮೃದ್ಧಿಯೆಡೆಗೆ ತನ್ನನ್ನು ತೊಡಗಿಕೊಳ್ಳುತ್ತ. ಅದಕ್ಕೆ ಏನು ಕಷ್ಟ ಇಲ್ಲ. ಈಗ ನಿನಗೇನು ನೆಮ್ಮದಿ ಕಳೆದೋಗಿದೆ, ಅದಕ್ಕೆ ತಿಳಿಯಾಗ್ತಾ ಬರ್ತಾ ಉಂಟು, ತಿಳಿಯಾಗ್ತದೆ. ಹೀಗೆ ಆಗಲಿ. ಯದದೇವಂ ಗತಸ್ಯಾಹಂ ಸುಖಂ ಪಶ್ಯಾಮಿ ಕೇವಲ. ನೀನು ಕಳ್ಕೊಂಡದ್ದರ ಬಗ್ಗೆ ನಾನು ಇಷ್ಟನ್ನು ಗಮನಿಸ್ತೇನೆ. ನಿನಗೆ ಆರೋಗ್ಯ, ಒಳ್ಳೆಯದು, ಸುಖ, ನೆಮ್ಮದಿ, ಶಾಂತಿ ಎಲ್ಲ ಕೇಳುವುದಾದ್ರೆ ನಾನು ಹೇಳಿದ ಹಾಗೆ ಕಾಡಿ ಹೋಗು. ಯಾಕೆಂದ್ರೆ ಬೇರೆ ದಾರಿ ಇಲ್ಲ. ಅಸಂಭವೇ ಶ್ರೀ ರಾಜರು. ರಾಜ್ಯ ಸಿಗುವ ಖಾತ್ರಿ ಇಲ್ಲ. ಹೀನಸ್ಯ ಸಚಿವಾದಿಭಿ, ಮಂತ್ರಿಮಾಗದವರು ಸೈನ್ಯ ಎಲ್ಲ ಕೈಯಲ್ಲಿಲ್ಲ. ಹೀಗಿರುವಾಗ
ಮತ್ತೊಮ್ಮೆ ರಾಜ್ಯದ ಪ್ರಾಪ್ತಿಗೆ ಅವಕಾಶ ಇಲ್ಲ. ಮಂತ್ರಿಮಾಗದವರು ಸೈನ್ಯ ನಮ್ಮ ಕೈಯಲ್ಲಿಲ್ಲ, ಮತ್ತೇನು ಮಾಡ್ಲಿಕ್ಕೆ ಆಗ್ತದೆ? ಅಲ್ಲಿ ಇನ್ನೇನಾದ್ರೂ ಮಿರಾಕಲ್ ಆಗ್ಬೇಕು, ಅಂದ್ರೆ ಅದೃಷ್ಟ, ದೈವ, ಅದರ ಆಟ, ಅದು ಇವತ್ತು ನಮಗೆ ಕೈ ಕೊಟ್ಟಿದೆ. ದೈವೇ ಪ್ರತಿನಿಧಿಸ್ತೇಚ. ಇವತ್ತು ದೇವರು ನಮಗೆ ಅನುಕೂಲ ಮಾಡಿಲ್ಲ. ಹಾಗಿರುವಾಗ ಕಿಂ ಶ್ರೇಯ ಹಾಮನ್ಯತೆ ಭವಾನ್, ಇದು ಬಿಟ್ಟು ಬೇರೆ ದಾರಿ ಅಂತ ಉಂಟು ಹೇಳ್ತೇನೆ ನೀನು? ಉಂಟಾ? ಕಾಡಿ ಹೋಗುದು ಒಬ್ಬನೇ, ಇದಕ್ಕಿಂತ ಹೆಚ್ಚು ನೆಮ್ಮದಿಯಲ್ಲಿ ಬದುಕುವುದು. ಕಾಡಿ ಹೋದ್ರೆ ಮತ್ತೊಬ್ಬನದ್ದು ಏಳಿಗೆ ಕಾಣುವುದಿಲ್ಲ ನಮಗೆ. ಅವನಲ್ಲಿ ಸಂಪತ್ತುಂಟಲ್ಲ, ಇವನು ಊಟ ಮಾಡ್ತಾನಲ್ಲ ಅಂತ ಅದು ಇಲ್ಲ. ಪೇಟೆಯಲ್ಲಿ ಇದ್ರದ್ದು ಕಷ್ಟ, ಕಿವಿಯಲ್ಲಿ ವಾರ್ತೆಯು ಕೇಳೋದಕ್ಕೆ ವಾಗ್ಯತಾ ಅಂತದ್ದು. ಪೇಟೆಯಲ್ಲಿ ಆದ್ರೆ ಜನ ಕಿವಿ ಹೇಳದೆ ಹೇಳ್ತಾರೆ, ಅವ್ರು ಹೀಗಿದ್ದಾರೆ, ಇವ್ರಿಗೆ ಹಾಗಾಗಿದೆ ಅಂತ. ಇವನಿಗೆ ಅದರಿಂದ ಸಂಕಟ ಆಗ್ತದೆ, ತನಗಿಲ್ಲದ್ದು ಅಂತ. ಕಾಡಿನಲ್ಲಿ ರಿಪೋರ್ಟ್ ಇಲ್ಲ, ವಾರ್ತೆ ಇಲ್ಲ, ನಾನು ನಿರ್ಭಯವಾದಂತಹ ಪರಿಸ್ಥಿತಿ, ಯಾರ ಹಂಗು ಇಲ್ಲದೆ ಬದುಕುವ ರೀತಿ, ಯಾರಲ್ಲಿಯೂ ಕೈ ಜೋಡಿಸುವಂತಿಲ್ಲ, ಕೈ ಹಿಡಿಯುವಂತಿಲ್ಲ, ಯಾರ ಮೇಲೂ ಸವಾರಿ ಮಾಡಬೇಕಾಗಿ ಇಲ್ಲ. ಈ ರೀತಿಯಾಗಿ ಪ್ರಕೃತಿ ದತ್ತವಾದಂತಹ ಕೊಡುಗೆಯಿಂದ ಪ್ರಕೃತಿಗೆ ತೆರೆದುಕೊಂಡು ಬದುಕುವುದರಲ್ಲಿ ಅರ್ಥ ಹೆಚ್ಚಿದೆ ಅಲ್ವಾ? ನೀನೇನ್ ಹೇಳ್ತೀಯ? ಇದಕ್ಕಿಂತ ಬೇರೆ ರೀತಿಯಾದಂತಹ ಮಾರ್ಗವನ್ನಾಗಲಿ ಶ್ರೇಯಸ್ಸನ್ನಾಗಲಿ, ಇದು ಶ್ರೇಯಸ್ಸಿನ ಕತೆ, ಖಾಲಿ ಒಳಿತಿನ ಕತೆ ಅಲ್ಲ. ಒಳಿತು ಮನುಷ್ಯನಿಗೆ ಆಗ್ತದೆ, ಆದರೆ ಒಳಿತು ಬೀಳುತ್ತದೆ ಕೆಲವೊಮ್ಮೆ. ಅದನ್ನು ಒಳಿತಿನ ಪ್ರಶ್ನೆ ಅಲ್ಲ, ಪ್ರೀತಿಯ ಪ್ರಶ್ನೆ ಅಲ್ಲ, ಆತ್ಯಂತಿಕವಾದ ಶ್ರೇಯಸ್ಸು. ಒಳಿತು ಅಂದ್ರೆ ಹಾಗೆ ಈಗೀಗಿನಕ್ಕೆಲ್ಲ. ರಾಜ್ಯ ಸಿಕ್ಕಿದ್ರೆ ಖುಷಿ ಆಗ್ತದೆ, ಮಂತ್ರಿಗಳು ಬಂದ್ರೆ ಒಳ್ಳೇದಾಗ್ತದೆ, ಭೋಗ ಭಾಗ್ಯ ಕೋಶ ಸೈನ್ಯ ಇವೆಲ್ಲ ಹೌದು, ಇಲ್ಲಲ್ಲ. ಯಾವುದಾಗಬಹುದು? ಈಗ ನನ್ನ ಲೆಕ್ಕ ಪ್ರಕಾರದಲ್ಲಿ ನೀನು ಕಾಡಿ ಹೋಗುದು ಚಂದ ಕಾಣ್ತದೆ. ಈಗಿನ ಪರಿಸ್ಥಿತಿ ನೋಡಿದ್ರೆ ದೇವರು ಮುನಿಸಿದ್ದರಿಂದ ಇದಕ್ಕಿಂತ ಬೇರೆಯಾದಂತಹ ಆತ್ಯಂತಿಕ ಶ್ರೇಯಸ್ಸಿನ ದಾರಿ ಉಂಟಾ? ಕೆಟ್ಟ ವೃತ್ತಿಯನ್ನು ಪಡೆಯುವಂತಿಲ್ಲ ಹೇಳಿ ಆಯ್ತು. ನಾವು ಪ್ರಯಾಸ ಆಗಬೇಕು ಹೇಳಿದ್ರೆ ಯಾರಾದ್ರೂ ಕದಿಬೇಕು, ಕಳ್ಳತನದ ಮಾರ್ಗದಲ್ಲಿ ಸಂಪಾದನೆ ಮಾಡಬೇಕು, ರಾತ್ರಿ ಹೊತ್ತಿನಲ್ಲಿ ಬೆಂಕಿ ಹಾಕಿ ಭಯ ಹುಟ್ಟಿಸಿ ಅನ್ಯಾಯದಿಂದ ದೇಶವನ್ನು ದೋಚಬೇಕು. ಮತ್ತೆ ಇದಲ್ಲ, ಇದು ನಮಗೆ ಹೇಳಿಸಿದ್ದಲ್ಲ. ಅದನ್ನ ಶ್ರೇಯಸ್ಸಿನ ದಾರಿ ನೋಡಿದು, ಇದಲ್ಲ ಯಾರಾದ್ರೂ ಹೇಳಿ. ಶ್ರೇಯಸ್ಸಿನ ದಾರಿ ಪ್ರತಿಯೊಬ್ಬರಿಗೆ ಯಾವತ್ತೂ ಸಹ ಕಷ್ಟ ಬಂದಾಗ ಮಾತ್ರ ಅಲ್ಲ, ಯಾವಾಗಲೂ ಇದ್ದಾಗಲೂ. ಅದಕ್ಕಿಂತ ಹೇಳಿದ್ದು ಧಾರ್ಮಿಕರು ಎಚ್ಚರ ಇದ್ದಾಗಲೇ ಎಲ್ಲವನ್ನು ಬಿಟ್ಟು ಹೋಗ್ತಾರೆ ಅಂತ ಬಾಯಿ ಬಿಟ್ಟು ಹೇಳಿದ್ದವ. ಮನೆ ಮಕ್ಕಳನ್ನು ಬಿಡುವ ಕಥೆಯನ್ನು ಹೇಳಿದ್ದ. ಬಿಡುವುದರಲ್ಲೇ ಒಟ್ಟು ಮಾಡುವುದು ಎನ್ನುವುದನ್ನು ಹೇಳಿಕೊಂಡಿತ್ತು. ಹೀಗಾಗಿ ಶ್ರೇಯಸ್ಸಿನ ದಾರಿ ಅಂತ ನೀನು ಪ್ರಶ್ನೆ ಹಾಕಿದರೆ, ಇದಕ್ಕಿಂತ ಬೇರೆಯಾದ ಶ್ರೇಯಶ್ಚ ಪ್ರಯಶ್ಚ ತೇ ಉಭೇ ಸಿನೀತೆ ಅಂತ ಹೇಳಿದಾಗೆ ಶ್ರುತಿ ಎರಡು ದಾರಿ ಇದೆ. ನಿನಗೆ ಪ್ರಿಯ ಆಗಬೇಕಾದ್ದನ್ನು ನಾನು ಹೇಳುವುದಲ್ಲ, ಇದು ನಿನಗೆ ಒಳ್ಳೆಯದಾಗ್ತದೆ ಅಂತ ಹೇಳುತ್ತಾ ಇದ್ದೇನೆ. ಆದ್ರಿಂದ ಒಬ್ಬನೇ ಈಗ ಎಲ್ಲ ಕಳ್ಕೊಂಡಿದ್ದೀಯ, ಕಾಡಿಗೆ ಹೋಗುವುದು ಚಂದ ಅಂತ. ಅದರ ಆಚೆಗೆ ನನಗೆ ಕಾಣುವುದಿಲ್ಲ ಏನು ವಿಮರ್ಶೆ ಹೇಗೆ ಅಂತ ಒಂದು ಹಂತದಲ್ಲಿ ಋಷಿ ರಾಜನ ಹತ್ತಿರದಲ್ಲಿ ವಿಮರ್ಶೆಯನ್ನು ನಿಲ್ಲಿಸ್ತಾನೆ. ಆಪ್ಷನ್ ಇಡ್ತಾನೆ, ಅಲ್ವಾ ಕೇಳುತ್ತಾನೆ. ಹಾಗೆ ಅಲ್ವಾ? ಎಂತ ಇಲ್ಲ ಇಲ್ಲ, ಈಗ ದೇವರು ನಮ್ಮನ್ನೇನು ಉದ್ಧಾರ ಮಾಡುವ ಹಾಗೆ ಕೈ ಹಿಡಿಯುವ ಕಾಣೋದಿಲ್ಲಲ್ಲ, ಅದನ್ನ ಆನೆ ಹಾಗೆ ಕಾಡಿ ಹೋಗುದು ಒಳ್ಳೇದಲ್ವಾ? ಇದಕ್ಕಿಂತ ಬೇರೆ ಉಂಟಾ ಶ್ರೇಯಸ್? ಈಗ ನೋಡಿ ಯೋಚನೆ ಹೇಳಿಕೊಂಡು ದಂಡೆಯಲ್ಲಿಟ್ಟ ಹಾಗೆ ದುಡ್ಲೇಬೇಕಲ್ಲಾದ್ರೂ ಅವನ ಮಾತಿಗೆ ಅನುಗುಣವಾದಂತಹ ಮಾತಿನ ಜೊತೆಯಲ್ಲಿ ಋಷಿ ಅವನಿಗೆ ಉತ್ತರವನ್ನು ಕೊಟ್ಟಿದ್ದಾನೆ. ಮುಂದೆ ರಾಜ ಇದಕ್ಕೆ ಏನು ಸ್ಪಂದಿಸ್ತಾನೆ? ಆಯ್ತು ಅಂತ ಒಪ್ತಾನೆ. ನಮಗೇನು ಗೆತ್ತಾರೆ ಅಂದ್ರೆ ಆಯ್ತು ಒಪ್ತಾನ ಇಲ್ಲ ರಾಜ ಏನ್ ಹೇಳ್ಬೇಕು ರಾಜನಿಗೆ? ಹಾಗಾಗಿ ರಾಜನ ಉತ್ತರದ ಮೇಲೆ ಋಷಿಯ ವಿಕಲ್ಪ ಚಿಂತನೆ ಏನಪ್ಪಾ ಅಂತ ಹೇಳಿಕೊಂಡು ಮಾತಾಡಿದ್ದಾನೆ. ಒಟ್ಟು ಟೋಟಲಿ ರಾಜನನ್ನು ಒಂದು ರೀತಿಯಿಂದ ಇನ್ನಷ್ಟು ಕೆದಕಿದ್ದಾನೆ, ಬಡಿದಿದ್ದಾನೆ. ಅದರ ರಾಜನ ದಾರಿಯಲ್ಲೇ ಅದನ್ನು ಸರಿ ಮಾಡಿದ್ದಾನೆ.
ಈ ಗೆರೆಗಳು ಹಿಂದೆ ಬಂದಿವೆ. ಶಕುನಿ ಪಾಂಡವರ ರಾಜಸೂಯದ ವೈಭವವನ್ನು ಕಂಡವ, ಒಳಗಿಂದ ಮುರುಗಿದವ ದುರ್ಯೋಧನನಿಗೆ ಹಾಗೆ ಹೇಳಿದ. ದುರ್ಯೋಧನ ಅದನ್ನು ಹೇಳುತ್ತಾನೆ, ಏನು ವೈಭವ ಅಂತ. ಹೌದು, ಏನು ಮಾಡುದು, ನಾವು ಅವಳಿ ಅಡಿಯಾಳಾಗಿ ಬದುಕುದು, ಸಂಪತ್ತುಂಟಲ್ಲ ಅವರಿಗೆ ಹೇಳಿ ಶಕುನಿ ಮೂದಲಿಸ್ತಾನೆ, ಕೆದಗುತ್ತಾನೆ. ಆಗ ದುರ್ಯೋಧನ ಮತ್ತಷ್ಟು ಕೆದಕಿ ಹೇಳುತ್ತಾನೆ, ಅದು ಬೇಕು ಮಾಡುವ, ಬಡಿದು ತರಲಿಕ್ಕೆ ಆಗುವುದಿಲ್ಲ ನಮಗೆ, ನಾ ಬೆಳೆದಿನ ಸಾಯ್ಬೇಕಾಗ್ತದೆ, ಮತ್ತೆ ಬೇರೆ ದಾರಿ ಉಂಟು ಹೇಳಿಕೊಂಡು. ಹೀಗೆ ಮನುಷ್ಯ ಈರ್ಷೆಯಲ್ಲಿ ಸಾಯ್ತಾನೆ. ಅದಕ್ಕೋಸ್ಕರ ಈರ್ಷೆ ಇಲ್ಲದ ಬದುಕು ಅಂದರೆ ಕಾಡಿನಲ್ಲಿನ ಬದುಕು ಅಂತ ಹೇಳುವ ಬಹಳ ಚಂದವಾದಂತಹ ವೈರಾಗ್ಯದ ಒಂದು ಮುಖ ಎಳೆದು ತಂದು ಋಷಿ ನಿಲ್ಲಿಸಿದ್ದಾನೆ. ಇದೆಷ್ಟು ಕ್ಷತ್ರಿಯೋಚಿತ ಆಗ್ತದೆ ಚಿಂತನೆ ಎನ್ನುವುದರ ಬಗ್ಗೆಯೂ ನಾವು ಮುಂದಿನ ಋಷಿಯ ಮಾತಿನಲ್ಲಿ ರಾಜನ ಉತ್ತರದಲ್ಲಿ ಪ್ರತ್ಯುತ್ತರದಲ್ಲಿ ನೋಡುವ. ಅದನ್ನು ಧರ್ಮರಾಜ ಹೇಗೆ ನಿರೀಕ್ಷೆ ಮಾಡಿದ್ದಾನೆ ಎನ್ನುವ ಚಿಂತನೆಯನ್ನು ಮುಂದೆ ಕೇಳುವ. ವಂದನೆಗಳು. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.